will run, I will climb, I will soar. ಹಾಯ್ ನನ್ನೆಲ್ಲ ಟ್ರಿಪ್ ಫ್ಯಾಮಿಲಿ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂತ ನಾನು ಕೂಡ ಆರಾಮಿದ್ದೀನಿ. ಬೆಳಗ್ಗೆ 5:30 ಆಗೈತೆ ನೋಡಿ. ಇವಾಗ ಲಾಗ್ ಚಾಲು ಮಾಡೀನಿ. ಒಂದಿಷ್ಟು ಸೀರೆಗಳು ಪಿಕ್ ಹಾಕೋದವ್ರಿ ಹಾಕಬೇಕು. ಇನ್ನೂ ಒಂದಿಷ್ಟು ಕಮೆಂಟ್ಗಳಿಗೆ ರಿಪ್ಲೈ ಕೊಟ್ಟೆ. ಕಮೆಂಟ್ಗಳು ಬಂದು ನನಗೆ ಎಷ್ಟು ನಿಭಾಯಿಸೋಕ್ಕಾಗುತ್ತೆ ನೋಡಿ. ಅಷ್ಟು ಕೆಲಸ ಮಾಡಿ ನಿಭಾಯಿಸಲೇಬೇಕು, ಗಟ್ಟಿ ಆಗಲೇಬೇಕು. ಅದು ಏನೋ ನೋಡಿ, ಕಷ್ಟ ಇರ್ತಾವೆ ಸ್ನೇಹಿತರೆ, ಎಲ್ಲರಿಗೂ ಕಷ್ಟ ಇರ್ತಾವೆ, ಇರಲ್ಲ ಅಂತಲ್ಲ. ಕಷ್ಟಕ್ಕೆ ಯಪ್ಪ ಕಷ್ಟ ಬಂದು ನನಗೆ ಯಾಕೆ ಕಷ್ಟ ಬರುತ್ತೆ, ನನಗೆ ದೇವ್ರು ಯಾಕೆ ಇಟ್ಟು ಕಾಡ್ತಾನ ಅಂತ ಹೇಳ್ಕೊತ ಕುಂದೂರಿ. ಅಲ್ಲಿ ಇನ್ನೂ ತ್ರಾಸು ಹೆಚ್ಚಾಗುತ್ತೆ, ಕಷ್ಟ ಇನ್ನೂ ಹೆಚ್ಚಾಗುತ್ತೆ. ಬರಲಿ ಬಿಡು, ಎಷ್ಟು ಬರುತ್ತೆ ಬರಲಿ. ಬಂದಿದ್ದು ನುಂಗೋದು ಹಣೆ ಬಾರ ನಮ್ಮದೈತಿ. ಬಂದಿದ್ದು ಬರಲಿ ಅಂತ ನಾವು ಅಂದೀವಿ ಅಂದ್ರೆ ಅದು ಕಷ್ಟ ದೊಡ್ಡದಲ್ಲ. ರಾಯರು ಬೇಕಾ, ರಾಯರ ದರ್ಶನ ಮಾಡ್ಕೊರಿ, ಬೇರಪ್ಪನ ದರ್ಶನ ಮಾಡ್ಕೊಳಕತ್ರಿ. ಸಾಕಾಕ ನಮ್ಮ ವಿಡಿಯೋ ನೋಡಿ ಇನ್ನೊಬ್ಬರಿಗೆ ಧೈರ್ಯ ಆಗ್ಯಾರಲ್ಲ, ಅದೇ ಒಂದು ಖುಷಿ ನೋಡ್ರಿ. ಮುಚ್ಚಿಟ್ಟು ಶ್ರಾವಣಿ ಮುಚ್ಚಿಡು ಅಂತೇಳಿ ಒಂದು ಪ್ಲೇಟ್ ಮುಚ್ಚ ಮತ್ತು ಮ್ಯಾನ್ ಐಟಿ ಹಚ್ಚಾರಿ ಅಂಟು ನೋಡಿ. ಅಂಟು ಮಸ್ತ್ ಆಗೈತಿ. ಸಂಜೆನಾಗನೇ ಕೊರ್ದೀನಿ ರೀ. ಇದು ತೆಗಿಬೇಕು ರೀ. ತೆಗೆದು ಒಂದು ಆಳಿ ಹಾಕಬೇಕು. ಯಾವುದೇ ಇಲ್ಲರಿ ಜೀವನದಾಗ ಎಲ್ಲರಿಗೂ ಹೇಳೋ ಒಂದೇ ಮಾತು, ಯಾವುದೇ ಕಷ್ಟ ಬರಲಿ ನಮ್ಗೆ ಯಾಕೆ ಬರ್ತಿದ್ದು ಕಷ್ಟ ಅಂಥೇಳಿ ಚಿಂತೆ ಮಾಡೋಕ್ಕಿಂತ ಕಷ್ಟ ಬೈದನು ಅದಕ್ಕೆ ಪರಿಹಾರ ಹುಡುಕ್ಯಾಡ್ಕೊಂಡು ಹೋಗಬೇಕು ಅಷ್ಟೇ. ಕಷ್ಟಕ್ಕೆ ಪರಿಹಾರ ಹುಡುಕ್ಯಾಡ್ಕೊಂಡು ಮಾಡಿದಂದ್ರೆ ಇವತ್ತಿನ ಕಷ್ಟ ನಾಳೆಗೆ ಇರಲ್ಲ ರೀ. ಇವತ್ತು ಎಷ್ಟೇ ಕಷ್ಟ ಇರ್ತದೆ ನಾಳೆಗೆ ಒಂದು ಬೇರೆ ಇದ್ದೇ ತಿರುಗು. ದೇವ್ರು ಯಾವ ಥರ ತಿರುಗಿ ಕೊಡ್ತಾರೆ. ಇವತ್ತು ಕಷ್ಟ ಕೊಟ್ಟು ನಾಳೆ ಸುಖ ಕೊಡ್ಬೋದು. ಅದಕ್ಕೆ ಕಷ್ಟ ಅನುಭವಿಸ್ಬೇಕು. ಉಪ್ಪು ತಿಂದ್ಮೇಲೆ ನೀರು ಕುಡಲೇಬೇಕು, ಸಿಹಿ ತಿನ್ನಬೇಕು, ನೀರು ಕುಡಲೇಬೇಕು. ಹಂಗೆ ಕಷ್ಟ ಬಂದ್ಮ್ಯಾಗ ಸುಖ ಬರತೈತೆ, ಸುಖ ಬಂದ್ಮ್ಯಾಗ ಕಷ್ಟ ಬರತೈತೆ. ಅದು ಇರೋದು ಖಂಡಿತ ಇರುತ್ತೆ ನೋಡಿ ಸ್ನೇಹಿತರೆ. ಅದು ಯಾಕೆ ಅಕ್ಕ ಮುಂಜಾನೆ ಎದ್ದುಗಾನೆ ಹೇಳಕತ್ತಾಳ ಅಂತ ಅಂತಿರ್ಬೋದು. ಅದೇನೋ ಮಾತಿ ಬಂತು ಹೇಳ್ತೀವಿ ಸ್ನೇಹಿತರೆ, ಹೇಳಲೇಬೇಕು. ಯಾಕಂದ್ರೆ ಜೀವನ ಅನುಭವ ಎಷ್ಟೋ ಮಂದಿ ಎಷ್ಟೋ ಥರ ಕಷ್ಟಪಡ್ತಿರ್ತಾರೆ, ಎಷ್ಟೋ ಥರ ವಿಚಾರ ಮಾಡ್ತಿರ್ತಾರೆ. ನನ್ನ ಜೀವನ ಯಾಕೆ ಹಿಂಗಾಯ್ತು, ನನ್ನ ಎಲ್ಲ ಮಂದಿ ಜೀವನ ನೋಡಿ ಎಂದೂ ನಾವು ವಿಚಾರ ಮಾಡಬಾರ್ದು. ಅವ್ರ ಜೀವನ ಹೆಂಗೆ ಐತೆ ನೋಡು, ಅವ್ರ ಜೀವನ ಚಲೋ ಐತಿ, ನಮ್ಮ ಜೀವನ ಈ ಥರ ಆಗೈತಿ ಅಂತ ವಿಚಾರ ಮಾಡಿದ್ರೆ ಅವ್ರಿಗೆ ಹಂಗಾದ ರೊಟ್ಟಿ ಅವ್ರು ಉಣ್ತಾರೆ, ನಮ್ಗೆ ಹಂಗಾದ ರೊಟ್ಟಿ ನಾವು ಉಣ್ಬೇಕು. ಅವ್ರು ಬೇಡಿದ್ದು ಅವ್ರು ಉಣ್ತಷ್ಟಂತ ನಾವು ಬೇಡಿದ್ದು ನಾವು ಉಣ್ಬೇಕು. ಇನ್ನೊಬ್ರು ನೋಡಿ ಮರುಗೋದು ಚಿಂತೆ ಮಾಡೋದು ಮಾಡಿದ್ರೆ ನಮಗೇನು ಬರಲ್ಲ. ಅವ್ರವ್ರ ಜೀವನ ಅವ್ರವರು. ಯಾಕೆ ಒಬ್ರೊಬ್ರು ಎಷ್ಟು ಚಲೋ ಇರ್ತಾರೆ ಸ್ನೇಹಿತರೆ. ಒಬ್ರೊಬ್ರು ಶ್ರೀಮಂತರು ಇರ್ತಾರೆ, ಒಬ್ರೊಬ್ರು ಬಾಡ್ರು ಇರ್ತಾರೆ, ನಮಗಿಂತ ಕೀಳಾಗಿರೋ ಇರ್ತಾರೆ, ನಮಗಿಂತ ಹೆಚ್ಚಿಗೂ ಇರ್ತಾರೆ. ಹೆಚ್ಚಿಗಿದ್ದವ್ರು ನೋಡಿ ಮರಗಬಾರ್ದು, ಕೀಳಾಗಿದ್ದವ್ರು ನೋಡಿ ದುಃಖ ಬೆಸ್ಟ್ ಅನ್ಬೇಕು. ನಮ್ಮದು ಪ್ರತಿಯೊಬ್ಬರಿಗೆ ಒಂದು ಕಷ್ಟ ಇದ್ದೇ ಇರುತ್ತೆ ರೀ. ಇದನ್ನ ಅರ್ಥ ಮಾಡ್ಕೋರಿ. ಹಾನಿ ಕಷ್ಟ ಹಾನಿಗೆ ಇರುವಿಗೆ ಇದ್ದೇ ಇರುತ್ತೆ. ಆ ಕಷ್ಟಕ್ಕೆ ನಾವು ಸ್ಪಂದಿಸಲೇಬೇಕು. ಆದರೆ ಒಬ್ರೊಬ್ರದ್ದು ಕಷ್ಟ ಕಾಣಬರುತ್ತೆ, ಒಬ್ರೊಬ್ರು ಕಾಣಬರಲ್ಲ. ನಮ್ದು ಏನೋ ಕಷ್ಟ ಇದ್ರೆ ನಾವು ಹೇಳ್ಕೊತೀವಿ ವಿಡಿಯೋದಲ್ಲಿ, ನೋಡ್ತೀರಿ ಪಾಪ ಅಯ್ಯೋ ಕಷ್ಟ ಎಷ್ಟು ಕಷ್ಟಪಟ್ಟ ಹುಡು ಅಂತೀರಿ. ಆದರೆ ಇನ್ನೂ ಎಷ್ಟೋ ಜನ ಹೆಣ್ಮಕ್ಳು 100ಕ್ಕೆ 90% ಹೆಣ್ಮಕ್ಳು ಕಷ್ಟದಾಗ ಅದಾರ ಸ್ನೇಹಿತರೆ. ಇದು ಮಾತು ನಿಜ ಸುಳ್ಳು ಅಂತ ಕಮೆಂಟ್ ಹಾಕಿ. 100ಕ್ಕೆ 90% ಕಷ್ಟಾಗಿದ್ರೆ 10% ಅಷ್ಟೇ ಹೆಣ್ಮಕ್ಳು ಸುಖದಿಂದ ಅದಾರ. ಹೆಣ್ಮಕ್ಳು ಜೀವನನೇ ಇದು. ಅಯ್ಯೋ ಹುಟ್ಟಾಗನೇ ಅಯ್ಯೋ ಹೆಣ್ಣು ಅಂತ ಅನ್ಸ್ಕೊಂಬಂದಿರ್ತೀರಿ. ಜೀವನ ಪರ್ಯಂತ ಅಯ್ಯೋ ಏನಾಗುತ್ತೆ ನಮ್ಮ ಬಾಳೆ. ಅದೇ ಗಂಡಲ್ಲಿ ಅಯ್ಯೋ ಗಂಡು ಹುಡ್ತು ಏನಾರು ಅಯ್ಯೋ ಹೆಣ್ಣು ಈ ಥರ ಏನು ಮಾಡೋಕ್ಕಾಗಲ್ಲ. ಶ್ರಾವಣಿ ನೋಡಿ ಅದು ಬಂದು ನೋಡಿ ಆಗೈತೆ ಮಮ್ಮಿ ಅಂಟ ಮಸ್ತ್ ಆಗೈತ್ರಿ ಅಂದೆಲ್ಲ. ಅದು ಬಂದು ನೋಡ್ರಿ ಹಾಕಿರಿ. ಹೋಗಮ್ಮ ಮುಕ್ಕೋಗು ಹೋಗು. ಏನು ಮಾಡ್ತೀವಿ ತಿಂತೀಯನ? ಬ್ರಷ್ ಮಾಡ್ಕೊಂಬ ತಿನ್ನಕ. ಇವ್ರ ಜೊತೆ ನೆಚ್ಚ ಅಂಟು ತಿಂತೀಯ ಅಮ್ಮ? ಹಾಯ್ ಮಾಡಿ ಎಲ್ಲರಿಗೆ. ಗುಡ್ ಮಾರ್ನಿಂಗ್. ನೋಡಿ ಸ್ನೇಹಿತರೆ, ಅಂಟು ಎಷ್ಟು ಮಸ್ತ್ ಬಂದೈತೆ ನೋಡ್ರಿ. ಬಾಯಾಗಿಟ್ರೆ ಕರಗತ್ತೆ ನೋಡ್ರಿ. ಸಕ್ಕತ್ ಬಂದೈತಿ ರೀ. ಬಂದ್ಮೇಲೆ ಸ್ನೇಹಿತರೆ ಬಂತು ನೋಡ್ರಿ. ಇದೊಂದು ಪಾರತ ತೆಗಿಬೇಕು ನೋಡ್ರಿ. ಇದೊಂದು ಪಾರತ ತೆಗಿಬೇಕು ನೋಡ್ರಿ. ಒಂದು ಅಮರ್ಗಿದೆ ನೋಡ್ರಿ ಸ್ನೇಹಿತರೆ. ಕಾಳು ಹಾಕತ್ತೆ ನೋಡ್ರಿ. ಚಂತನ ಇದು ಮಾಡ್ಕೊತ ಕುಂದ್ರ ಪಾಲು ಹಿಂಗೆ ಬಡದ್ ಬಿಟ್ರೆ ಒಂದು ಅರ್ಬಿ ಹಾಸಿರಿ ಅಂಟು ಚಂದ ಬರ್ತಾವ್ರಿ. ಮುರಿದ್ರೆ ಬಿಡೋದ ಚಮಚೆಲ್ಲ ಚಾಕ್ಲೇಟ್ ಮುರಿತಾವ್ರಿ ನೋಡ್ರಿ. ಸಕ್ಕತ್ ನೋಡ್ರಿ ಅಂಟು. ಬಾಗಿಟ್ರೆ ಕರಗತ್ರಿ. ಒಂದಿಷ್ಟು ಪಿಕೋ ಹಾಕೋದವ್ರಿ. ಪಿಕೋ ಹಾಕಿ ಕೊಡಬೇಕು. ಗಂಡು ಮನೆಗೆ ಓರೋದವ್ರಿ. ನಮ್ಮ ಮನೆಗೆ ಹೇಳ್ದಂಗೆ 1 kg ಹಿಟ್ಟು ಮಾಡಿ ನೋಡಿ. 1 kg ಹಿಟ್ಟು 1 kg ಸಕ್ಕರೆ
ಕೆ ಜಿ ಹಿಟ್ಟೇನು ಹಾಕಿದಿಲ್ಲ ರೀ. ಎಷ್ಟು ನಿಂತೀರಿ ಮಮ್ಮಿ ಇಲ್ಲಿ ಹೆಂಗೆ ನೋಡಿ ಇಲ್ಲಿ ಬಾಕ್ಸಿಗೆ ನೋಡ್ರಿ ಈಗ ಒಂದು ಅರ್ಧ ಕೆ ಜಿನೂ ಪಾವ್ಕಿಲೋ 3 ಪಾವ್ಕಿಲೋ ಹಿಟ್ಟು ಹೋಗ್ಯಾವು. ಸೇರ್ನು ಮ್ಯಾಗ ಒಂದು ಇಷ್ಟು ಅಂಟು ಕಡ್ಯಾಕ್ ಮಾಡಿ ಹೊರಗೆ ಬಂದೆ. ಈ ಥರ ಆಗೈತೆ ನೋಡಿ, ಅಂಟು ಮಸ್ತ್ ಆಗೈತೆ ರೀ. ಅಂಟು ಶ್ರಾವಣಿ ನೋಡಿ ತಿನ್ನಂಗೆ ಆಗ್ಬಿಟ್ಟೈತೆ ರೀ, ಹೌದಿಲ್ಲ? ಎಲ್ಲರಿಗೆ ಯಾರ್ಯಾರಿಗೆ ಅಂಟ ಬೇಕ್ರಿ ನಮ್ಮ ಮನೆಗೆ ಬರ್ರಿ. ಇಟ್ಟು ನಿಶಿನಾಗ ಯಾಕೆ ಎದ್ದೀರಿ? 5:30 ಆಗೈತಿ. ಮುಕ್ಕೋರಿ ಓದೋರಿ ಕುಂತ್ಕೊಂಡು ಅಂಟು ತಿನ್ನಂಗಿದ್ರೆ ಹಳ್ಳಿ ತಿಕ್ಕೋ ಅಂಟು ತಿಂದು ಓದೋರಿ. ನೋಡಿ ಬಾಂಡೆ ಭಾಳ ಆಗ್ಯಾವ್ರಿ. ಇಷ್ಟು ಬಾಂಡೆ ತಿಕ್ಕಬೇಕು. ಒಂದು ಪುಟ್ಟಕ್ಕಳ ಪರಾತ ಇಸ್ಕೊಂಬಂದಿನ ದೊಡ್ಡದು ಸಾರು ನಮ್ಮ ಪರಾತ ಅವ್ರಿಗೊಂದು 4 ಪೀಸ್ ಹಾಕಿ ಕೊಡ್ತೀನಿ ರೀ ಪುಟ್ಟಕ್ಕರಿಗೆ. ಇದು ನೋಡಿ ಅಂಟು ಸಖತ್ತಾಗೈತೆ ರೀ. ಹೆಂಗಂದ್ರೆ ಬರೀ ಮಾದ್ಲಿ ಅಂದ್ರೆ ಮಾದ್ಲಿನೂ ಅತ್ತಿಯರು ಬೈದ್ರಂತ್ರಿ. ನಿನ್ನೆ ನಮ್ಮ ಅತ್ತಿಯರು 4 ಮಂದಿ 2 ಅತ್ತಿಯರು ಬೈದ್ರಂತ. ಉದುರು ಮಾದ್ಲಿ ಇಲ್ಲಂದ್ರೆ ಅದಕ್ಕೆ ನಾ ಅಂಟು ಮಾಡ್ಕೊಂಡೆ. ಅಂಟಾದ್ರೆ ಹಿಟ್ಟು ತಿನ್ಬೋದು ರೀ 2 ದಿನ. ಬಾಯಾಡ್ಸಕ್ಕೆ ಬರ್ತಮ್ಮ, ಮೆತ್ತಗೆ ಚಲೋ ಆಗುತ್ತೆ. ಮೆತ್ತಗೆ ಇರ್ತೈತೆ ರೀ, ಮೆತ್ತಗೆ ಭಾರಿ ಮೆತ್ತಗೆ ರೀ ಅಂಟು. ನಮ್ಮ ಅಣ್ಣ ಭಾಳ ಇಷ್ಟ ನಾನು ಅಂಟು ಮಾಡಿದ ಅಂಟಿಗೆ ಮಾಡಿ ಕಟ್ಟೋದಾಗ ಹೋದ್ರೆ ಅಣ್ಣ ಬಂದಾಗ ಬಾಯಾಗಿಟ್ರೆ ಕರಬೇಕು ನೋಡಿ. ಹಂಗೆ ಇನ್ನೇ ಬಂದ ಅನ್ನ ಬಂದ ಪಕ್ಕ ಮಾಡಿ ಕಟ್ತೀವಿ ಸ್ನೇಹಿತರೆ. ಬಿಂದೂರು ಅವ್ರು ಇರ್ತಾರೆ ತಿಂತಾರೆ. ನಾ ಮಾಡಿದ ಅಂಟಂದ್ರೆ ಅನ್ನ ಭಾಳ ಇಷ್ಟ ಮಾಡ್ಬೇಕ್ರಿ. ಬರ್ರಿ ಇವಾಗ ಇದಿಷ್ಟು ನೋಡಿ ಮನೆ ಎಲ್ಲ ಕ್ಲೀನ್ ಮಾಡ್ಬೇಕ್ರಿ. ನಾ ಕಾ ತೆರೆದಿಲ್ಲ ಅವು. ವೀರಪ್ಪ ಮತ್ತೆ ದರ್ಶನ ಮಾಡೀನಿ ರೀ. ಕಾ ತೆರೆದು ಹಿಂದಿದ್ಲು ಚಿಲ್ಕ ತೆಗ್ದು ನೋಡ್ರಿ. ಬೇಕಾರೆ ಚಿಲ್ಕ ಹಾಕಿಲ್ಲ ಕಟ್ಟಿಡ್ತೀನಿ ರೀ. 2 ಹಾಳಾಗಿ ಅವ್ವರಿಗೊಂದು ಬುತ್ತಿ ದೊಡ್ಡಪ್ಪರಿಗೊಂದು ಬುತ್ತಿ ಒಯ್ತೀನಿ ರೀ. ನೋಡಿರಿ 2 ನಾನು ಬುತ್ತಿ ಒಯ್ತೀನಿ ರೀ. 2 ಇದು ಮನೆಗೆ ನೋಡಿ ಸ್ನೇಹಿತರೆ. ಇದು ಮಾತಾಡ್ಸಕ್ಕೆ ಹೋಗೋರ ಮನೆಗೆ ರೀ. ಇದು ಭಾಳ ಐತೆ. ಇದು ಅವ್ವಾರ ಮನೆಗೆ, ಇದು ನಮ್ಮ ಮನೆಗೆ. 3 ಸಾವಿರ ಮಾಡಿ ಕಟ್ಟೀನಿ ರೀ. ಭಾಳ ಸ್ವಲ್ಪ ಎಲ್ಲ 3 ಸಾವಿರ ಮಾಡಿ 3 ಭಾಗ ಮಾಡೀನಿ ರೀ. 2 ಬುತ್ತಿ ಹೋಗೋದು, 1 ನಮ್ಮ ತಿನ್ನಾಕ್ರಿ. ಮೇಡಮ ಎದ್ದೇಳು ಬರ್ರಿ. ಪಿಕೋ ಹಾಕಾಗ ಮತ್ತೆ ವಿಡಿಯೋ ಕಟ್ಟಿರಿ ಮಾಡ್ತೀವಿ. ಅಂಗಳ ಕಸ ಹುಡುಗಿ ರಂಗೋಲಿ ಹಾಕಿ ಉಟ್ಟು ಮನೆ ಎಲ್ಲ ಕ್ಲೀನ್ ಮಾಡೀನಿ ನೋಡಿ. ನೀನು ಎಷ್ಟೆಲ್ಲ ಮನೆ ಹೊಲಸಿತ್ತಲ್ರಿ, ಬಟ್ಟೆ ಬಿಚ್ಚಿ ಗಂಟೆ ಬಿಚ್ಚಿ ಇಷ್ಟು ಕ್ಲೀನ್ ಮಾಡ್ಕೊಂಡೀನಿ ರೀ. ಇನ್ನು ಸಂಜೆನೇ ಯಾವುದು ಮಾಡ್ದಲ್ಲ. ಟೈಮು ಬರೋಬ್ಬರಿ 8 ಗಂಟೆ ಆಗೈತೆ ರೀ. ಬರ್ರಿ ಇವಾಗ ಚಪಾತಿ ಹಿಟ್ಟು ನಾದೀನಿ, ಬ್ಯಾಳೆ ಇಟ್ಟೀನಿ, ಅನ್ನ ಮಾಡೀನಿ, ಒಗ್ಗರಣೆ ಅನ್ನಕ್ಕೆ ಹೋಳೀನಿ. ಯಾಕೆ ಶ್ರಾವಣಿ ಸಾಲಿಗೆ ಹೋಗ್ತಾಳ್ರಿ, ಅಕ್ಕಿ ಇಟ್ಕೊಂಡು ಬುತ್ತಿ ಕಟ್ಕೊಂಡು ಹೋಗ್ತಾಳ್ರಿ. ಹಿಂಗಾಗಿ ಇವು 3 ಸೀರೆ ಪಿಕೋ ಹಾಕಿನಿ ನೋಡಿ. ಅರ್ಜೆಂಟ್ ಇದ್ದು 3 ಹಾಕೀನಿ. ಮಿಷನ್ ಕಿತ್ತಿಟ್ಟಿನಿ ಇವತ್ತು ಮುಂಜಾನೆ. ಇನ್ನೊಂದು ಪಿಕೋ ಹಾಕೋದವು, ಅದಕ್ಕೆ ಮಿಷನ್ ತೆಗ್ದಿಲ್ರಿ. ಅದನ್ನು ಇಲ್ಲೇ ನೋಡಿರಿ ಗೋಧಿ ಹಿಟ್ಟು ನಾದೀನಿ. 1 kg ಹಿಟ್ಟು ಫುಲ್ ಅದೇ ನೋಡಿ. ಅವರಿಗೆ ನಮಗೆ ಸುಣ್ಣಾಕಂತೆ 1 kg ಹಿಟ್ಟು ಫುಲ್ ಅದೀನಿ. ಈ ಕಡೆ ಉಳ್ಳಾಗಡ್ಡಿ ಪಲ್ಯಕ್ಕೆ ಒಗ್ಗರಣೆ ಅನ್ನಕ್ರಿ. ಉಳ್ಳಾಗಡ್ಡಿ, ಕೊತ್ತಂಬರಿ, ಕರಿಬೇವು, ಈ ಟೊಮಾಟೊ, ಹಸಿಮೆಣ್ಸಿನ್ಕಾಯಿ ಗೈಲಿ ಅನ್ನ ಮಾಡೀನಿ. ಇವಾಗ ಪಲ್ಯ ಒಗ್ಗರಣೆ ಹಾಕಿ ಅನ್ನ ಒಗ್ಗರಣೆ ಹಾಕಿ ಚಪಾತಿ ಮಾಡ್ತೀನಿ. ಆಕೆ 9ಕ್ಕೆ ಸಾಲಿಗೆ ಹೋಗ್ತಾ ಸ್ನೇಹಿತರೆ. ಚಪಾತಿ ಪಲ್ಯ ಒಗ್ಗರಣೆ ಹಾಕಾಗ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ಸ್ವಲ್ಪ ಮಾರಿ ತೊಗೊಂಬರ್ತೀನಿ ರೀ. ಎದ್ದಿಂದ ಏನಿಲ್ಲ ನೋಡಿ, ಕೆಲಸ ನಮಗಂತ 1 ನಿಮಿಷ ಟೈಮ್ ಕೊಡೋಕ್ಕಾಗಲ್ಲ ರೀ. ಏನು ಮಾಡೋದ್ರಿ. ಪಲ್ಯ ರೆಡಿ ಆಯಿತು. ಮಸ್ತಾಗಿ ಉತ್ತರ ಕರ್ನಾಟಕ ಬ್ಯಾಳಿ ಪಲ್ಯ ರೆಡಿ ಆಯ್ತು ನೋಡಿ. ಅನ್ನ ಮಾಡಿ ಒಗ್ಗರಣೆ ಹಾಕಿ ಸ್ನೇಹಿತರೆ. ಚಿತ್ರಾನ್ನ ಮಾಡಿ ನೋಡಿ. ಚಿತ್ರಾನ್ನ ಶೇಂಗಾ ಮಸ್ತ್ ಹೆಂಗೆ ಹೆಸ್ರಾಣಿ ಈಗ ಹಂಗೆ ಹಾಕೊಂತೀವಿ ಉಣ್ಣಾಕತ್ತ ಹೊಡಕಿ. ಟೇಸ್ಟ್ ಚೆಕ್ ಮಾಡೋದು ಕೊಟ್ಟಿದ್ದೀನಿ ಟೇಸ್ಟ್ ಮಾಡೋದು ಕೊಟ್ಟಿದ್ದೀನಿ ರೀ. ಸೇಗೈತಂತೆ ಉಣ್ಣಾಕತ್ತ ಸ್ನೇಹಿತರಕ್ಕಿ. ಬರ್ರಿ ನಾ ಚಪಾತಿ ಮಾಡಾಕತ್ತೀನಿ. ಚಪಾತಿಗೆ ಇಟ್ಟು 8:30 ಟೈಮು. ಎಣ್ಣೆ ತೊಗೊಂಡಿನಿ. ಚಪಾತಿ ಮಾಡಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಶ್ರಾವಣಿ ಮಾಡ್ತಾಳ್ರಿ. ಉಂಡು ಮಾಡ್ತ್ಯಾ? ಇಲ್ಲೇ ಚಪಾತಿ ಮಾಡಾಕತ್ತೀನಿ. ಶ್ರಾವಣಿ ಬುತ್ತಿ ಕಟ್ತೀನಿ ರೀ. 9:07 ನಿಮಿಷ ಆಗೈತೆ. ನಮ್ಮ ಮನೆ ಮುದ್ದೆ ಬಳಕ್ಕೆ ಹೋಗಿ ಬಂದು ಇವತ್ತು ಮೆಷಿನಾಗ ಎದ್ದು ಸ್ಟಿಚಿಂಗ್ ಮಾಡಿದ್ರು. ರೊಕ್ಕ 265 ರೂಪಾಯಿ ಆಗೈತೆ ನೋಡಿ. ಕೊಟ್ಟಾರ. ಇನ್ನೊಂದು ಸೀರೆ ಕಾಲ್ ಮಾಡಿ ಪಿಕ್ ಹಾಕಿ ಕೊಡ್ಬೇಕು ಈ ರೊಕ್ಕನ್ಯಾಗ. ಸ್ನೇಹಿತರೆ ಮಾಡಿದ್ರೆ ಯಾವಾಗಾರ ಆಗುತ್ತೆ ನೋಡಿ. ಅವತ್ತು ಮುದ್ದೆ ಬಳಕ್ಕೆ ಹೋಗಿ ಬಂದು ಕುಂತಿದ್ದೆ ಅಂದ್ರೆ ಇಷ್ಟು ಲಾಭ ಆಗ್ತಿದ್ದಿಲ್ಲ. ಈಗ ಮಾಡಿದ್ರೆ ಆಯ್ತು ನೋಡಿ ಸ್ನೇಹಿತರೆ. ಏನು ಗೋಧಿ ಅಂಗಡಿಯನ್ನ ಗೋಧಿ ಹಿಟ್ಟು ಚಲೋ ಅಲ್ಲ ನೋಡಿರಿ. ಬೆಳ್ಳಗೆ ಆಗ್ತಾವ್ರಿ ಚಪಾತಿ. ಮನ್ಯಾಗ ಗೋಧಿ ಹಿಟ್ಟಿನಾಗ ಆಗಲ್ಲ ನೋಡಿ. ಬೆಳ್ಳನ ಆಗ್ಬೇಕು ಚಲೋ. 2 ಚಪಾತಿ ಕಟ್ಟಿಸ್ಕೊಂಡು ಸಾವಿರ ಬುತ್ತಿ ಕಟ್ಟಾಕತ್ತೀನಿ ರೀ. ಸ್ವಲ್ಪ ಕಟ್ತೀರಿ ಸುಮ್ಮ ಮ್ಯಾಗ ಒಂದಿಟ್ಟು ಇರ್ಲತ್ತೀರಿ. ಸಾಕ್ರೆ
ಅಕ್ಕಿ ಉಣ್ಣೋದೇನ್ರಿ 2 ಚಪಾತಿ ಪಲ್ಯ ಅದ್ರಾಗ ಇದು 3 ಕಾನೆ ಬೇಸಿಗೆ ಒಂದು ಕಳ್ಕೊಂಬಂದ್ರಿ 2 ಕಾನೆ ಸೌಂಡುಗಾರ ಆಗುತ್ತೆ ಇದಕ್ಕೆ ಆಗತ್ತ ತಂದಿದ್ದೆ ಅಲ್ಲಿ ಕಳ್ಕೊಂಬಂದು ಅವಾಗ ಬುತ್ತಿ ಡಬ್ಬ ತರಬೇಕ್ರಿ ಬರ್ರಿ ಇದನ್ನ ಚಪಾತಿ ಮಾಡಬೇಕು ಟೈಮ್ 9 ಐತೆ ಶ್ರಾವಣಿ ಸ್ಕೂಲ್ಗೆ ಹೋಗ್ತಾಳ ಮತ್ತು ಉಳಿಯ ಕಂಟಿನ್ಯೂ ಮಾಡ್ತೀನಿ ಶ್ರಾವಣಿನೂ ಸ್ಕೂಲಿಗೆ ಹೋದ್ಲು ನಾನು ಚಪಾತಿ ಮಾಡಿ ಎಲ್ಲ ಎತ್ತಿಟ್ಟೆ ಅಷ್ಟು ಬಾಂಡೆನೂ ಗೊಳೆ ಮಾಡೀನಿ ಬಾಂಡೆ ತಿಕ್ಬೇಕೀಗ ಅನ್ನೋದು ಪಲ್ಯದ್ದು ಎಲ್ಲ ಗೊಳೆ ಮಾಡೀನಿ ಹೆಂಗೆ ಮಾಡ್ಯಾಳ ಅಂತಿರ್ಬೇಕ್ರಿ ನಾನು ಅಷ್ಟು ಬಾಂಡೆ ತಿಕ್ಕಿ ಬಟ್ಟೆ ಓದಾಕಿ ನಿನ್ನೆ ಬಟ್ಟೆ ತಕ್ಕೊಂಡಿಲ್ರಿ ನಿನ್ನ ಅಮಾಸಿ ಕೆಲಸ ಮನೆ ಕೆಲಸ ಸುಮ್ಮನೆ ಹಿಂದ್ಬಿಟ್ಟು ನೋಡಿರಿ ತಗೋತೀನಿ ರೀ ಇವಾಗ ಚಪಾತಿ ಇಟ್ಟು ಅಷ್ಟು ಮಾಡಿಲ್ರಿ ಚಪಾತಿ ಇನ್ನೂ ಸ್ವಲ್ಪ ತೆಗ್ದೀನಿ ಸಂಜೆಗೆ ಬಂದು ಬೇಕಾ ಮಾಡಿದ್ರಾತು ಅದ್ರಾಗ ಗೋಧಿ ಇಟ್ರಿ ಈಗ ಗೋಧಿ ಬೀಸಿ ಚಪಾತಿ ಮಾಡೋಂಗ ಬೇರೆ ಅಂಗಡ್ಯಾಗ ಗೋಧಿ ಹಿಟ್ಟ ಬೇರೆ ಹೆಂಗಾದ್ರೆ ಜೇಕ್ ತಿನ್ನಂಗಾಗತ್ತೆ ನನಗೆ ಅದು ಈ ಚಪಾತಿ ಇಷ್ಟ ಆಗಲ್ಲ ಅದಕ್ಕೆ ನಾನು ಒಂದು 30 kg ಇದು ನೋಡ್ಬೇಕ್ರಿ ಪಾಕೆಟ್ ತೊಗೋಬೇಕು ಇಲ್ಲಿ ನೋಡಿ ಗೋಧಿ ಹಿಟ್ಟು ನೋಡಿರಿ ಎಷ್ಟು ಇಟ್ಟತದೆ ನೋಡಿರಿ ಇಲ್ಲಿ ಫ್ರಿಜ್ನ್ಯಾಗ ಈಗ ಇಲ್ಲೇ ಒಂದು ಸ್ವಲ್ಪ ಏನು ಪಲ್ಯ ತಳಗಿಟ್ಟೀನಿ ರೀ ಹಂಗೆ ಮ್ಯಾಕ್ ಇಟ್ರು ಕೋಲ್ಡಿಗೆ ಕೊಳಿತಾವ್ರಿ ತಣ್ಣಗೆ ಹವಾ ಐತಲ್ಲ ಎಷ್ಟು ಇಟ್ಕೊಂಡು ನೋಡಿರಿ ಫ್ರಿಜ್ ಈ ಥರ ಐತೆ ನೋಡಿರಿ ನಮ್ಮದು ನೋಡಿರಿ ತೆರೆ ಬಿಡಬಾರ್ದಂತ್ರಿ ಬಾಗ್ಲ ವಿಜ್ಜು ಅಕ್ಕ ತೆರೆ ಬಿಟ್ರೆ ಹವಾ ಹೋತಂದ್ರೆ ಮತ್ತು ಹವಾ ಮುಗಿಸ್ಕೊಂಡು ಬರಕ್ಕೆ ಹೋಗ್ಬೇಕಂತ ಹಿಂಗೆ ಯಾವಾಗಿನಿಂತ ನಾ ಭಾಳ ತೆರೆ ಬಿಡಲ್ರಿ ಈ ಕಡೆ ಎಲ್ಲನೂ ಬುತ್ತಿ ಕಟ್ಟಕ್ಕೆ ರೆಡಿ ಮಾಡೀನಿ ರೀ ಸುಮ್ಮ ಹಿಡಿದು ಚಪಾತಿ ಹಾಕ್ಕೊಂಡು ಬುತ್ತಿ ಪಡ ರೆಡಿ ಮಾಡೀನಿ ಇದು ಒಬ್ಬರ ಮನೆಗೆ ಸ್ನೇಹಿತರೆ ಸುಮ್ಮ ಎಷ್ಟು ಆಗುತ್ತೆ ಇದು ಒಬ್ಬರ ಮನೆಗೆ ಇದು ಒಬ್ಬರು ನಮಗೆ ರೀ ಇದು ನಮಗೆ ಸಂಜೆಗೆ ಶ್ರಾವಣಿ ಬಂದು ಉಣ್ಲಿ ಮಾಡಿ ಅಂಥೇಳಿ ಪಲ್ಯ ಸ್ವಲ್ಪ ಇಟ್ಟೀನಿ ರೀ ನಮಗೆ ಸಂಜೆಗೆ ತಂದು ಬೇಕಾದ್ರೆ ಇಷ್ಟು ಬುತ್ತಿಗೆ ಏನೈತಿ ಇದು ಅವ್ರ ಮನೆಗಾರ ಅಲ್ಲಿ ಎರಡು ಸೇಮ್ ಇಟ್ಟೀನಿ ರೀ ಸೇಮ್ ಇದನ್ನ ದಡಮ್ಮರ ಮನೆಗೆ ಹೋಗ್ತೀನಿ ರೀ ಇದು ಅವ್ರ ಮನೆಗೆ ಹೋಗ್ತೀನಿ ಸ್ವಲ್ಪ ಕಮ್ಮಿ ಐತ್ರಿ ಇದು ಸ್ವಲ್ಪ ಇದು ಅವ್ರ ಮನೆಗೆ ಹೋಗ್ತೀನಿ ಅಂಟು ಎಲ್ಲ ಕಟ್ಟಿಟ್ಟೀನಿ ಈಗ ಬಾಂಡೆ ತಿಕ್ಕೊಂಬರ್ತೀನಿ ರೀ ಬಾಂಡೆ ತಿಕ್ಕೊಂಬಂದು ಬಟ್ಟೆ ಒಗೆದು ಹಾಕಿ ಜಳಕ ಮಾಡಿ ಮತ್ತು ಉಳಿಯೋ ಕಂಟಿನ್ಯೂ ಮಾಡ್ತೀನಿ ರೀ ಈಗ ಬುತ್ತಿ ಕಟ್ಟಕ್ಕೂ ಎರಡು ಬುತ್ತಿ ಪಡ ರೆಡಿ ಮಾಡಿಕೊಡ್ರಿ ಈಗ 2 ಮನೆಗೆ ಒಂದು ಬುತ್ತಿ ಪಡ ಇದೊಂದು ಒಂದು ಇದ್ರಾಗ ಇದು ಚಪಾತಿ ಅದಾವ್ರಿ ಮಾಡೀನಿ ಬರ್ರಿ ಸ್ನೇಹಿತರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಮತ್ತೊಬ್ಬರು ಸಿಸ್ಟರ್ ನಾವು ನೋಡ್ತೀವಿ ರೀ ಸಪೋರ್ಟ್ ಮಾಡ್ತಿದ್ದೀವಿ ನಾನು ನೋಡ್ಲಾರವ್ರಿಗೆ ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಿರ್ತೀನಿ ರೀ ಅಕ್ಕ ನೀವೇನು ಬೇಜಾರು ಮಾಡ್ಕೋಬೇಡ್ರಿ ಕಂಟಿನ್ಯೂ ಆಗಿ ನೀವು ವಿಡಿಯೋ ಮಿಸ್ ಮಾಡೋ ನೋಡ್ತೀರಿ ಆ ವಿಶ್ವಾಸ ನನಗಿದೆ ಎಷ್ಟು ಮಂದಿ ಕಮೆಂಟ್ ಹಾಕ್ತಿರಲ್ಲ ಡೈಲಿ ನನಗೆ ಇಷ್ಟು ಜನ ವ್ಯೂವರ್ಸ್ಗಳು ಅಕ್ಕ ತಂಗಿಯರ್ದಾರ ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ ಯಾಕೆ ಎಲ್ಲರೂ ಅದೇ ಥರ ಎಲ್ಲ ನಾನು ಹೇಳೋದು ಕರ್ತವ್ಯ ನೋಡಿರಿ ಸಪೋರ್ಟ್ ಮಾಡಿರಿ ಪ್ಲೀಸ್ ಅಂತ ಕೇಳೋದು ನಂದು ಕರ್ತವ್ಯ ಇರುತ್ತೆ ನೀವು ಸಪೋರ್ಟ್ ಮಾಡುತ್ತೀರಿ ಅನ್ನೋದು ಒಂದು ಭರವಸೆ ಐತಿ ಸ್ನೇಹಿತರೆ ಮತ್ತು ನೀವು ಮಾಡಿದವ್ರಿಗಲ್ಲ ಇದು ಮಾತು ಸಪೋರ್ಟ್ ಮಾಡೋರಿಗೆ ನೋಡಿರಿ ಇದು ಸಪೋರ್ಟ್ ಮಾಡೋರಿಗೆಲ್ಲ ನಾನು ಹಂಗೆ ಕೇಳ್ತಾ ಇರ್ತೀನಿ ನೋಡಿ ಸಪೋರ್ಟ್ ಮಾಡಿ ಅಂತ ಸಪೋರ್ಟ್ ಮಾಡೋರಿಗೆ ಯಾರೋ ಹೊಸ್ದಾಗಿ ಒಬ್ಬೊಬ್ರು ವ್ಯೂವರ್ಸ್ಗಳು ನೋಡ್ತಿರ್ತಾರೆ ಅವರಿಗೋಸ್ಕರ ಕೇಳ್ತಿರ್ತೀನಿ ನೀವು ನೋಡೋರಿಗೆ ಮಾತ್ರ ಒಂದು ಥ್ಯಾಂಕ್ ಯು ಸೊ ಮಚ್ ಕಮೆಂಟ್ ಹಾಕೋ ಮರಿಬೇಡ್ರಿ ಬರೀ ಬಾಂಡೆ ತಿಕ್ಕಿ ಮತ್ತು ಕಂಟಿನ್ಯೂ ಮಾಡ್ತೀನಿ ರೀ ಇಷ್ಟು ಬಾಂಡೆ ಅದ ನೋಡಿರಿ ಎಲ್ಲ ಕ್ಲೀನ್ ಆಗೈತೆ ಕಸ ಗಿಸ ಹುಡ್ಕೊಂಡೆ ಪೂಜೆನೂ ಆಗೈತೆ ಜಾಕನೂ ಆಗೈತೆ ಬಾಂಡೆನೂ ತಿಕ್ಕೀನಿ ಟೈಮ್ 11:30 ಆಗೈತೆ ರೀ ಬಟ್ಟೆ ಒಗಿಬೇಕಂದ್ರೆ ಲೇಟ್ ಆಗುತ್ತೆ ರೀ ಮತ್ತು ಒಳಗೆ ಬರೋಕೆ ಹೋಗೋಕೆ ಟೈಮ್ ನಿಂದ್ರದಿಲ್ಲ ಅಷ್ಟು ಪುಟ್ಟಗಳು ಒಳಗೆ ಇಟ್ಟು ನೋಡಿ ಯಾಕಂದ್ರೆ ಪೈಪ್ ಹೆಂಗೆ ಕಟ್ ಮಾಡ್ರೆ ಪುಟ್ಟಗಳು ಹೊಡಿತಾರೆ ಅನ್ನೋದು ವಿಶ್ವಾಸ ಅದರೆಲ್ಲ ಇಲ್ಲೇ ಓದತ್ತಿದ್ದೀನಿ ರೀ ನಾನು ಏನು ಪುಟ್ಟಿ ಒಳಗೆ ಇರ್ತಿದ್ದಿಲ್ಲ ಏನು ಇರ್ತಿದ್ದಿಲ್ಲ ಪೈಪ್ ಕಟ್ ಮಾಡೋ ಸುಟ್ಟಾತು ಎಲ್ಲ ಸ್ವಲ್ಪ ಹೊಳಗೆ ಇಟ್ಕೊಳಕ್ಕೆ ಕಲ್ತೀನಿ ಸ್ನೇಹಿತರೆ ಜನ ಹೇಳಕ್ಕೆ ಬರಲ್ರಿ ಪುಟ್ಟಿ ಬಕೆಟ್ ಹೊಡೆದಾಕ್ತೀನಿ ನೀರು ಅದ್ರ ತುಂಬಲಿ ಹೆಂಗೆ ಬಟ್ಟೆ ಒಗಿತಾವಗಿಲಿ ಅನ್ನೋ ಜನನೂ ಐತ್ರಿ ಏನು ಮಾಡ್ಬೇಕ್ರಿ ಏನು ಮಾಡೋಕ್ಕಿಲ್ಲ ಜನಗಳಿಗೆ ಹೊಟ್ಟೆ ಕಿಚ್ಚು ಪಡೋರಿಗೆ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ದೇವರೇ ನೋಡ್ಕೊತಾನ ನಮ್ಮದು ಏಟಿರುತ್ತೆ ನಾ ಜೀವನ ಸಾಗ್ತಾ ಇರ್ಬೇಕು ಅಷ್ಟೇ ನೋಡಿ ಬರ್ರಿ ಇವಾಗ ಬುತ್ತಿ ಕಟ್ತೀನಿ ರೀ ಪೂಜೆನೂ ಮಾಡಿ ನೋಡಿರಿ ಇಲ್ಲೇ ಶುಕ್ರವಾರ ಪೂಜೆನೂ ಮಾಡೀನಿ ಹೂವು ಏನೂ ಏರಿಸಲಿಲ್ಲ ನೀನೆಲ್ಲ ಅಮಾಸಿ ಮುಗಿಸಿದ್ನೆಲ್ಲ ಈಗ ಬುತ್ತಿ ಕಟ್ತೀನಿ ರೀ ಇಲ್ಲೇ ನೋಡ್ರಿ ಒಂದು ಬುತ್ತಿ ರೆಡಿ ಆಗ ಇಲ್ಲೇ ಒಂದು ಬುತ್ತಿ ರೆಡಿ ಆಯಿತು ಇದು ದೊಡ್ಡಮ್ಮರ ಮನೆಗೆ ಹೋಗುತ್ತೆ ರೀ ಅವರಿಗೆ ಚಪಾತಿ ಜಾಸ್ತಿ ಇಟ್ಕೊಂಡೀನಿ ರೀ ಅವ್ರ ಮನೆಗೆ ಒಂದು ಅವ್ರ ಮನೆ ಉಣ್ಣೋರು ಯಾರಿಲ್ಲ ಬುತ್ತಿಗೆಲ್ಲ ಚಪಾತಿ ಜಾಸ್ತಿ ಅವ್ರ ಮನೆಗೆ ಇಟ್ಕೊಂಡೀನಿ ರೀ ದೊಡ್ಡಮ್ಮರ ಮನೆಗೆ ಮತ್ತು ಇಷ್ಟೆಲ್ಲ ಪುಟಾಣಿ ಖಾರ ಅಂಟ ಮತ್ತಿದು ಒಗ್ಗರಣೆ ಆಳಿಗೆ ಹತ್ತತ್ತೆ ನಂದೇ ಹತ್ತಿಲ್ಲ ರೀ
ಮತ್ತು ಇಲ್ಲಿ ಬೇರೆ ಬೇರೆ ಇಟ್ಕೊಂಡು ನಾವು ಕೋಳಿ ಸ್ನೇಹಿತರೆ ಇಟ್ಟು ಮಾಡಿ ನೋಡಿ ಬುತ್ತಿ ಈಗ ಮೊನ್ನೆ ಆಗಳ ಒಬ್ರು ಬಂದ್ರು ಇಷ್ಟು ಯಾಕಡೆ ಹೋಗಿ ಮಕ್ಕಳು ಕೂಡ ಒಂದು ಡಜನ್ ಬಾಳೆಹಣ್ಣು ಬ್ರೆಡ್ ಬಿಸ್ಕಿಟ್ ತೊಗೊಂಡು ಹೋಗ್ಬೇಕಿಲ್ಲ ಅಂತಂದ್ರೆ ಸ್ನೇಹಿತರೆ ಅಂತಾರಿ ಮನೆಯವ್ರಿ ಈಗ ಅವಾಗ ಎಲ್ಲೇ ಹೋಲ್ರಿ ಪ್ರತಿಯೊಬ್ರು ಮಾತಾಡ್ಸಕ್ಕೆ ಹೋಗ್ಲಿ ಬುತ್ತಿ ಒಯ್ತಿದ್ರಿ ಒಯ್ಬೇಕ್ರಿ ಇದು ಪದ್ಧತಿ ಐತ್ರಿ ಹಿರಿಯರ ಕಾಲಿಂತ ಈ ಪದ್ಧತಿ ಐತೆ ಸ್ನೇಹಿತರೆ ಬುತ್ತಿ ಒಯ್ಯೋದು ಅದಕ್ಕೆ ನಾನು ಎಲ್ಲೇ ನಮ್ಮ ಮನೆಯವ್ರು ಇದ್ರಂದ್ರೆ ನಾನು ಬುತ್ತಿ ಮಾಡ್ತೀನಿ ರೀ ನಾ ಏನು ಮಾಡ್ಕೊಳಕ್ಕೆ ಹೋಗಲ್ಲ ಚಪಾತಿ ಅದಾವ್ರಿ ಅವ್ರಿಗೆ ಇಷ್ಟು ಕಟ್ಕೊಂಡು ನೈಟ್ ಊಟ ಮಾಡಿ ಹೋಗ್ಬೇಕ್ರಿ ಇದೊಂದು ಬುತ್ತಿ ಕಟ್ಟಿಟ್ಟು ಮತ್ತು ಅದೊಂದು ಬುತ್ತಿ ಕಟ್ಟಾಗಿ ಮಾತಾಡ್ತೀನಿ ರೀ ಅದನ್ನು ಕಂಟಿನ್ಯೂ ಮಾಡ್ತೀನಿ ಇವಾಗಿನ ಕಾಲದಾಗ ಯಾರು ಬುತ್ತಿ ಒಯ್ಯೋದೇ ಇಲ್ಲರಿ ಸ್ನೇಹಿತರೆ ಅದೊಂದು ಡಜನ್ ಬಾಳೆಹಣ್ಣು ಮಾಡ್ಯಾರಿ ಒಂದು ಬ್ರೆಡ್ಡು ಬಿಸ್ಕಿಟು ಇವಾಗ ಯಾರು ಇಷ್ಟು ಹೆಂಗೆ ಕಾಲ ಚೇಂಜ್ ಆಗುತ್ತೆ ನೋಡಿ ಅವಾಗಿನ ಕಾಲನ ಬೆಸ್ಟ್ ಅನ್ಸುತ್ತಲ್ಲ ಸ್ನೇಹಿತರೆ ಅವಾಗ ಎಲ್ಲ ಚಿಮ್ನ ಹಚ್ಚಿ ಅಡುಗೆ ಮಾಡ್ತಿದ್ರು ಒಲೆ ಮ್ಯಾಗ ಅಡುಗೆ ಮಾಡ್ತಿದ್ರು ಇವಾಗೆಲ್ಲ ಕೆಟ್ಟೈತೆ ನೋಡಿ ಆದ್ರೆ ಇನ್ನೂ ಒಂದೊಂದು ಪದ್ಧತಿಗಳು ಅಳವಡಿಸ್ಕೊಂಡು ಹೋದ್ರೆ ಮುಂದೆ ನಮ್ಮ ಮಕ್ಕಳು ಅಳವಡಿಸ್ಕೊಂಡು ಹೋಗ್ತಾರೆ ನಾವೇ ಅಳವಡಿಸ್ಕೊಂಡು ಹೋಗ್ಲಿಕ್ಕಂದ್ರೆ ನಮ್ಮ ಮಕ್ಕಳನ್ನ ಬಿಡ ನಮ್ಮವು ಹಿಂಗೆ ಮಾಡ್ತಿದ್ಲು ನಾವು ಹೆಂಗೆ ಮಾಡ್ತೀವಿ ನಮ್ಮ ಮಕ್ಕಳು ಅದೇ ಥರ ಮಾಡ್ತಾರೆ ರೊಟ್ಟಿ ಪಟ್ಟಿ ಏನು ಮಾಡಿಲ್ಲ ನೋಡಿ ಇಷ್ಟು ಚಪಾತಿ ಕಟ್ಕೊಂಡಿನಿ 1 kg ಇಟ್ಟು ಸಾಲುತ್ತೆಲ್ಲ ಅನ್ನಂಗೆ ಆಗಿತ್ತು ಸ್ನೇಹಿತರೆ ಸಾಲ್ತೀರಿ ಮತ್ತು ಶ್ರಾವಣಿ ಬಂದು ಉಂಡ್ಲಿ ಮಾಡಿಕೊಡ್ತಾರಂತೆ ಅಷ್ಟು ಚಪಾತಿ ಉಸೇನ್ರಿ ಎಲ್ಲರೂ ಅಂತಾರೆ ಏನು ಬುತ್ತಿ ಅಂತೀವ ಏನು ಮಾಡ್ಕೊಟ್ಕೊಂಡು ಹೋದ್ರೂ ಅದು ಏನೇ ಒಯ್ಲ್ರಿ ತಿನ್ನಕ್ಕೆ ಅದು ಮೊದಲು ತಿನ್ನಕ್ಕೆ ತಂದ್ರೆ ಬಿಡವ ಅಂತ ಬುತ್ತಿ ತಂದ್ರೆ ಮನ್ಯಾಗ ದೊಡ್ಡಪ್ಪ ಯಾರಲ್ಲ ನಮ್ಮ ಅಪ್ಪ ಯಾರಲ್ಲ ಸ್ನೇಹಿತರೆ ಅದಕ್ಕೆ ಬುತ್ತಿ ಮಾಡ್ಕೊಂಡು ನೋಡಿ ನಾನು ಅಂತಾರೆ ಅವ್ರ ಅಣ್ಣವ್ರಿಗೇನು ಗಂಟು ಹೋಗುತ್ತಾ 2 ಬುತ್ತಿ ರೆಡಿ ಅದು ರೀ ಊಟ ಮಾಡೋಣ ಬರ್ರಿ ಇವಾಗ ಅನ್ನೋರಿಗೆ ನನ್ನ ಸ್ನೇಹಿತರೆ ಈಕೀಗೆ ತಿನ್ನಕ್ಕೆ ಹೋದ್ರೆ ರೊಕ್ಕ ಖರ್ಚಾಗ್ತಾವು ಅದಕ್ಕೆ ಬುತ್ತಿ ಮಾಡ್ಕೊಂಡು ಹೋಗುತ್ತಾ ಅಂತ ಇದಕ್ಕೆ ಖರ್ಚಾಗಲ್ಲ ಏನು ರೀ ಪುಟಾಣಿ ಅಂಟು ತರಬೇಕು ಹಿಟ್ಟು ತರಿಸ್ಬೇಕು ಎಲ್ಲ ಖರ್ಚಾಗೋದೆ ಖರ್ಚಿನ ರೊಕ್ಕ ಮುಖ್ಯ ಅಲ್ಲ ಸಾಲು ಸಿಗುತ್ತೆ ಸಮಯ ಸಿಗೋಲ್ಲ ಸ್ನೇಹಿತರೆ ನಾ ಇದನ್ನು ವಿಚಾರ ಮಾಡ್ತೀನಿ ಬೇಕಾದ ಇರಲ್ಲಕ್ರಿ ಅದು ಸಾಲು ಸಿಗುತ್ತೆ ಸಮಯ ಸಿಗೋಲ್ಲ ಅಂತ ಇದನ್ನು ವಿಚಾರ ಮಾಡಿ ಇದಕ್ಕೆ ನಾ ಇದು ಮಾಡ್ಕೋತೀನಿ ರೀ ಅದಕ್ಕೆ ಜನಗಳು ಈಗಾದ್ರೂ ಮತ್ತು ಬಾಳೆಹಣ್ಣು ಬ್ರೆಡ್ ಬಿಸ್ಕಿಟ್ ಒಯ್ಯತ್ತೀನಿ ರೀ ನಾನು ಇಷ್ಟು ಬುತ್ತಿ ಅಂತ ಹಂಗೆ ಹೋಗಲ್ಲ ರೀ ನಾನು ಸುಮ್ಮನೆ ಹಂಗೆ ಹೋಗಿ ಮಾಡೋಣ ರೀ ಬಾಳೆಹಣ್ಣು 1 ಡಜನ್ ಬಾಳೆಹಣ್ಣು ಬ್ರೆಡ್ಡು 2 ಬಿಸ್ಕಿಟ್ ತೊಗೊಂಡೆ ಅಂದ್ರೆ ಆತರ ಅದು ಅದಾಗುತ್ತೆ ಬುತ್ತಿ ಆಗುತ್ತೆ ರೀ ಯಾಕೆ ಟೆನ್ಷನ್ ಮಾಡೋಕ್ಕೆ ಸ್ನೇಹಿತರೆ ಬುತ್ತಿ ಆದ್ರೆ ಸ್ವಲ್ಪ ಮಾಡೋದು ಅಷ್ಟೇ ಕಷ್ಟ ಅಲ್ರಿ ಮಾಡೋದು ಕಷ್ಟ ಒಂದು ರೊಕ್ಕದ ಚಿಂತೆ ಅಂತ ಅವರೇ ನಮ್ಮ ದೊಡ್ಡಪ್ಪರಿಗೆಲ್ಲ ನಮ್ಮ ದೊಡ್ಡಮ್ಮರಿಗೆ ಅರ್ಥ ಐತ್ರಿ ಗೊತ್ತೈತಿ ನನ್ನ ಕಷ್ಟ ನನಗೆ ನೀ ಯಾರೇ ಬೇಕಾದಲ್ಲಿ ಹೋಲ್ರಿ ನಾ ಕಾರ್ಯಕ್ರಮಕ್ಕೆ ಹೋಗ್ಲಿ ಮತ್ತು ಮಾತಾಡ್ಸಕ್ಕೆ ಹೋಗ್ಲಿ ನೀ ಬಂದಿದ್ದಾಗದಯ್ಯವ್ವ ನೀನೆಲ್ಲ ಯಾಕೆ ರಗಳಿಗೆ ಹೋಗಿ ಅಂತಾರೆ ಪ್ರತಿಯೊಬ್ಬರು ಅಂತಾರೆ ಯಾಕಂದ್ರೆ ನನ್ನ ಕಷ್ಟ ಏನೋ ತಿಳ್ಕೊಂಡಾರ ಅಂತಾರೆ ತಿಳ್ಕೊಳ್ಳೋರು 100 ಮಾತಾಡಲಿ ಅದಕ್ಕೆ ನೋ ಟೆನ್ಷನ್ ನೋಡಿರಿ ನಾನು ಹಂಗೆ ಟೆನ್ಷನ್ ಇಟ್ಕೊಂಡ್ರೆ ಜೀವನದಾಗ ಉದ್ಧಾರ ಆಗಕ್ಕೆ ಸಾಧ್ಯ ಅಲ್ರಿ ನಮ್ಮನೆ ಕಾಲು ಎಳೆದು ಹೋಗಿತಾರೆ ಹಿಂದಕ್ಕೆ ಟೆನ್ಷನ್ ಇಟ್ಕೋಬಾರ್ದು ರೀ ನಾವು ಟೆನ್ಷನ್ ಮಾಡ್ಕೊಳಕ್ಕೆ ಹೆಚ್ಚಿಗೆ ಟೆನ್ಷನ್ ಕೊಡ್ತಾರೆ ರೀ ಅವ್ರು ನನ್ನ ಟೆನ್ಷನ್ ಮಾಡಕ್ಕೆ ಹೋದ್ರೆ ಅವ್ರಿಗೆ ರಿಯಾಕ್ಷನ್ ಟೆನ್ಷನ್ ಕೊಟ್ಟನೆ ಹೋಗ್ತಾರೆ ಆ ಕಡೆ ಹೋಯ್ಕೋತಾ ಹಂಗೆ ಅನ್ಸುತ್ತೆ ಸ್ನೇಹಿತರೆ ಮೊನ್ನೆ ಪೈಪ್ ಕಟ್ ಮಾಡೋದು ಅದ ರೀ ಇವತ್ತು ನಂಗೆ ಅಂದವ್ರಿಗೆ ಬಂತ್ರಿ ಇದು ಮಾತಾಡಬಾರ್ದು ಅಲ್ಕಾಟ ಅಂತೀನಿ ಅವು ಒಳಗೆ ಅಷ್ಟು ಸಂಕಟಕ್ಕೆ ಬರ್ತಾವ್ರಿ ಮಾತುಗಳು ಏನು ಮಾಡೋಕ್ಕಾಗಲ್ರಿ ಮಾಡಿ 100 ಮಂದಿ 100 ಅನ್ನಲಕ್ಕ ಆಡಲಕ್ಕ ತವ್ರ ಮನೆಗೆ ನನ್ನ ತವ್ರ ಮನೆಗಾದರೂ ಅಷ್ಟೇ ಮಾಡ್ತೀನಿ ಗಂಡು ಮನೆಗಾದ್ರೂ ಅಷ್ಟೇ ಮಾಡ್ತೀನಿ ಮಂದಿ ಮಕ್ಕಳಾದ್ರು ಎಲ್ಲರೂ ಒಂದೇ ರೀ ನನಗೆ ತವ್ರ ಮನೆಯವ್ರು ಹೆಚ್ಚಿನಾರಲ್ಲ ನಾ ತವ್ರ ಮನೆಯವ್ರು ತಿಂದು ಬರ್ತೀನಿ ರೀ ಸಲ ಅಪ್ಪನ ಅವು ಮತ್ತೆ ಸಕ್ಕೋದು ನೋಡ್ರಿಲ್ರಿ ಹಂಗೆ ಹೋಗಿ ನಾ ಏನು ತೊಗೊಂಡೋಗಿ ಒಂದು ಪ್ಲೇಟ್ ಒಂದು ಗೋಬಿ ಹೋಗಿಲ್ರಿ ಅವಾಗ ಹೇಳಿದ್ದು ನಾ ಅವ್ರದ್ದು ತಿಂದು ಬರ್ತೀನಿ ರೀ ನಾನು ಆದ್ರೆ ಇನ್ನೊಬ್ರು ಇತ್ತಂದ್ರೆ ಅವರ ಅಣ್ಣ ಅಕ್ಕ ಆಯ್ತು ಅವ್ರು ತಿಂದು ಬರ್ತೀನಿ ರೀ ಮತ್ತು ಇನ್ನೂ ಹೊರಗಂದ್ರೆ ನಾನು ಇಟ್ಕೊಟ್ಟು ಬರ್ತೀನಿ ಸ್ನೇಹಿತರೆ ಮನೆಯವ್ರಿಗೆ ಒಯ್ಬೇಕು ಮಾಡಬೇಕು ನಮ್ಮ ತವ್ರ ಮನೆಗೆ ಮಾಡ್ಬೇಕನ್ನೋ ನನಗೆ ಒಂದು ಭಾವನೆ ಇಲ್ಲ ನಾನು ತವ್ರ ಮನೆಗೆ ಮಾಡಬೇಕು ನಾನು ತವ್ರ ಮನೆಗೆ ತಿನ್ಬೇಕು ಆದ್ರೆ ಮಾಡ್ಬೇಕು ಅನ್ನೋದಿಲ್ಲ ತಿನ್ಬೇಕಂದ್ರೆ ಎಷ್ಟು ಮಟ್ಟಿಗೆ ಐತೆ ಅಂದ್ರೆ ಅದು ಮನಸ್ಸು ಏನಾರ ಮನ್ನ ಕೊಡ್ಸಕ್ಕೈತಿನ ಸಂತಿ ಸಾಕು ಬಿಡಪ್ಪ ನಮ್ಮ ಮನೆಗೆ ವಜ್ಜಾಗುತ್ತೆ ಬಿಲ್ ಭಾಳ ಆಗುತ್ತೆ ರೊಕ್ಕ ಹೋಗ್ತಾವು ಈ ಥರ ಒಳಗೆ ಕುಯ್ತಿದ್ರಿ ಸ್ನೇಹಿತರೆ ನಮ್ಮನ್ನ ಅದನ್ನು ತಗೋ ಇದನ್ನು ತಗೋರವ ಅಂತ ಹೇಳ್ತಿರ್ತಾನೆ ಅವ್ರು ಹೇಳ್ತಾರೆ ಅಂತೇಳಿ ಅಷ್ಟು ಇಡೀ ಎಲ್ಲನೂ ಬೇಕು ನಮ್ಗೆ ಈಗಲ್ಲ ಆಸೆ ಮಾಡ್ರೆ ಆಸೆಗೆ ಬೆಲೆನೇ ಇಲ್ಲ ಸ್ನೇಹಿತರೆ ಹಂಗೆ ಆಸೆ ಮಾಡಿದ್ರೆ ಅಟ್ಟೈತಿ ಅದಕ್ಕೆ ನಾನು ಹೇಳ್ತೀನಿ ಮನುಷ್ಯನ ಹಂಗೆ ಕುದ್ರೆ ಮನೆ ಕೊಡ್ಸಕ್ಕತ್ತಾನಂದ್ರೆ ನಮ್ಮ ಅಣ್ಣ ತಗೋಬೇಕು ಏನೇನು ಬೇಕೆಲ್ಲ ತಗೋ ಅಂತ ಅವನೇ ಹೇಳಿ ಅಕ್ಷರ ಸ್ನೇಹಿತರೆ ಹೆಚ್ಚಿಗೆ ನಾನೇನು ಬಾಯಿ ಬಿಟ್ಟು ಒಂದು ಬೇಳಿಲ್ರಿ 1 ಕಿಲೋ ರವೆ ಒಂದು ಬೇಡೀನಿ ಅವಲಕ್ಕಿ ಒಂಬೇಡಿ ನೋಡಿರಿ ನನಗೆ ಅವು ಎಡ್ಡೆ ಅವಶ್ಯಕತೆ ಇದ್ದು ಅನ್ನ ಉಳ್ಕ್ಯೋದಷ್ಟು ಅವನೇ ಅಕ್ಷರ ಸ್ನೇಹಿತರೆ ಅದಕ್ಕೆ ರೀ ಮನುಷ್ಯನ ಹೆಣ್ಮಕ್ಳಿಗೆ ತವ್ರ ಮನೆ ಅಂತ ಎಷ್ಟು ಕೊಟ್ಟರು ಕೊಟ್ಟಿಲ್ಲ ಅವನ್ನ ಹೆಣ್ಮಕ್ಳು ಹೆಂಗೆ ಗೊತ್ತಾ ಎಷ್ಟು ಬೇಕಾದ್ರೆ ತವ್ರ ಮನೆಯವ್ರು ಕೊಳ್ಳಿ ಕೊಟ್ಟೇ ಇಲ್ಲ ನೋಡೇ ಇಲ್ಲ ಮಾಡೇ ಇಲ್ಲ ಅವ್ರದ್ದೇನು ಬಿಡು ಇವ್ರದ್ದೇನು ಬಿಡು ಅಂತ $1 ರೂಪಾಯಿ ಕೊಳ್ಳಿ ಅವ್ರು ನಮ್ಮ ತವ್ರ ಮನೆಗೆ ಕೊಟ್ಟಾರಂತ ಅದು ಖುಷಿ ಇತ್ತಂದ್ರೆ ಅವ್ರು ನಾವು ಆಸೆ ಮಾಡಿದ್ವಿ ಅಂದ್ರೆ ಆಸೆಗೆ ಬೆಲೆ ಇಲ್ಲ ಅದಕ್ಕೆ ಆಸೆ ಮಾಡಿದ್ರು ಅವರು ನಮ್ಮನ್ನು ಕೇರ್ ಮಾಡಲ್ಲ ನಾವೇ ಆಸೆ ಮಾಡ್ಲಿಕ್ಕಂದ್ರೆ ಅವ್ರು ನಮ್ಮನ್ನು ಕೇರ್ ಮಾಡೇ ಮಾಡ್ತಾರೆ ಇದು ನನ್ನ ಜೀವನದಾಗ ಅಳವಡಿಸೋದು ನಾನು ಅತಿ ಯಾವುದೂ ಆಸೆ ಮಾಡಕ್ಕೆ ಹೋಗಲ್ರಿ ಅವರ ತಿಳ್ಕೊಂಡು ನಮ್ಗೆ ಬೇಕು ಬೇಡ ಅನ್ನೋದು ಗೊತ್ತಿರುತ್ತೆ ರೀ ಅವರು ನಮ್ಮ ಕಷ್ಟಕ್ಕೆ ಅರ್ಥ ಮಾಡ್ಕೋತಾರೆ ಚಂತನ ಕೊಡು ಅಂದ್ರೆ ನಮ್ಮ ಸಂಸಾರ ಅವ್ರದ್ದು ಸಂಸಾರ ಇರುತ್ತೆ ನಮ್ಮದು ಸಂಸಾರ ಇರುತ್ತೆ ನಾವು ಇನ್ನೊಬ್ರಿಗೆ ಕೊಡೋದು ಎಷ್ಟೊಂದು ಕೊಡ್ತೀವಿ ಹಂಗೆ ಕೊಡೋಕ್ಕಾಗಲ್ಲ ಹಂಗೆಲ್ಲ
ಎಲ್ಲಾರು ಇರ್ತೀರಿ. ಹಂಗೆ ಒಂದಿಷ್ಟು ಕಮೆಂಟ್ಗಳು ಬಂದಿದ್ದು ತವ್ರ ಮನೆ ಬಗ್ಗೆ ಅಂತ. ಅದೆಲ್ಲ ಒಳಗೆ ಹಿಂಗೆ ಇಟ್ಕೋಬೇಕು. ನಾವು ಚಲೋ ಇರಬೇಕು, ಅವರು ಚಲೋ ಇರಬೇಕು. ಆ ಒಬ್ಬರು ಹೆಣ್ಮಕ್ಳು ಆಸ್ತಿ ತೊಗೊಳೋದು ಏನು ಆಸ್ತಿ ತೊಗೊಂಡಿಲ್ಲಿ ಹೋಗ್ತೀರಿ, ರೊಕ್ಕ ರೂಪಾಯಿ ಆಸ್ತಿ ಓದಾ ಬರ್ರಿ ಅವ ಕುಂದೂರಿ ಚಂದ ನಿಂದಿರಿ ಅಂದ್ರೆ ಸಾಕು. ಇದನ್ನ ಇಟ್ಕೋಬೇಕು ರೀ ಮೊದಲು ಮೇನ್. ಬರ್ರಿ ಊಟ ಮಾಡೋಣ. ನಾ ಹಂಗೆ ಭಾಷಣ ಮಾಡಕತ್ತೀನಿ, ಭಾಷಣ ಮಾಡ್ತಾ ಇರ್ತೀನಿ. ಬೇಜಾರಾದ್ರೆ ಕ್ಷಮೆ ಇರಲಿ. ಅಪ್ಪಿ ಅದೆಷ್ಟು ರೂಪಾಯಿ ಅಲ್ಲ, ನಾವು ಪರಿಚಯ ಇಲ್ಲೇ ಮುದ್ದೆದವ್ರು ಕಾಮನ್ ಪರಿಚಯ ಇದ್ದವ್ರು ಇಟ್ಕೊಂಡಿಲ್ಲ, ನಾವು ಯೂಟ್ಯೂಬರ್ ಅಪ್ಪ. ಅಪ್ಪಿ ಬಿಸ್ಕಿಟ್ ಪಾರ್ಲೆ ಹೋಗಿ ಅಪ್ಪಿ ಆಡು 5 ರೂಪಾಯಿ ಹಾಕಪ್ಪಿ ಆಡು. ಮತ್ತ ಏನಿಲ್ಲ ಆಡ್ರದ ಮತ್ತೇನು ಬೇಡಪ್ಪಿ. ಆಪಿ ಹೇಳಿ ಹೇಳ್ತೀನಿ. ರಾಘವೇಂದ್ರ ಸ್ವೀಟ್ಸ್ ನೋಡಿ ಸ್ನೇಹಿತರ, ಇಲ್ಲೇ ರಾಘವೇಂದ್ರ ಸ್ವೀಟ್ಸ್ ಅಂಗಡಿ. ಇದು ಮುದ್ಯಾದ ಇಲ್ಲೇ ರೋಡಿ ಮುದ್ಯಾ ಬಸ್ ಸ್ಟ್ಯಾಂಡಿಗೆ ಬಂದ್ರೆ ಇಲ್ಲೇ ಐತೆ ನೋಡಿ ಸ್ವೀಟ್ ಅಂಗಡಿ. ನಾ ಏನೇ ತೊಗೊಂಡಿದ್ರು ಇಲ್ಲೇ ತೊಗೋತೀನಿ ರೀ. ನೀವು ಯಾರಾದ್ರೂ ಈ ಮುದ್ಯಾ ಸೈಡ್ ಬಂದ್ರಂದ್ರೆ ಮುದ್ಯಾದವ್ರು ನೋಡಕತ್ತಿದ್ರಂದ್ರೆ ಇಲ್ಲಿ ತಗೋರಿ ಅಂತ ಹೇಳ್ತೀನಿ ನೋಡಿ ಸ್ನೇಹಿತರೆ. ಎಲ್ಲರೂ ಇಲ್ಲೇ ತಗೋತಾರ ನೋಡಿ. ಹಾಯ್ ನೀನು ಹಾಯ್ ಮಾಡಪ್ಪಿ. ನೋಡಿ ಸವಿತಾಕ್ಕರು ಬಟ್ಟೆ ತೊಂಬೈದೆ ಇಲ್ಲೇ ಇಟ್ಟೇನ್ರಿ. ಅಕ್ಕ ಹೇಳಿದ್ಲು ನಿನ್ನ ಅವರು ಬಂದು ವಿಡಿಯೋ ಮಾಡ್ಕೊಂಡು ಹೋಗ್ಯಾರ. ಇಲ್ಲಿ ಬಟ್ಟೆ ಇಡಕ್ಕೆ ಹೋಯ್ದೆ ಅಕ್ಕ ಒಂದ ಮತ್ತೆ ನಾ ಹೇಳಿದೆ ಇಟ್ಕೋ ಅಪ್ಪಿ ಅಂತೇಳಿ. ಇಲ್ಲಾರಿ ಇಟ್ಕೊನಲ್ರಿ ಮಾಲಾಕ್ರಿಲ್ಲ. ಅಪ್ಪಿ ಎಷ್ಟು ಪಾಯಿಂಟ್ ಹೊಡಿದಪ್ಪ. ಮತ್ತು ಅಕ್ಕ ಒಂದ ಮಾತೆ ನಾ ಕೊಡ್ರಿ ಅಂತ. ಹಂಗೆ ನೋಡಿ ಎಲ್ಲಿ ಆದ್ರೂ ಒಂದು ಸ್ವಲ್ಪ ಇದು ಇರ್ಬೇಕು ನೋಡಿ ಸ್ನೇಹಿತರೆ. ಎಷ್ಟು ಪರಿಚಯ ಬೇಕು ನೋಡಿ. ಹೆಂಗೆ ಹೇಳ್ತಾಳೆ ಏನು ಬೇಕಪ್ಪಿ. ಇವಾಗ ನಾ ಪರಿಚಯ ಡೈಲಿ ನಿಮ್ಮ ಹಂಗೆ ಬೇಕಾರಾಗ ನಾವು ವ್ಯಾಪಾರ ಮಾಡ್ತೀವಿ. ಹಂಗೆ ಹೊಡ್ಸೈತಾರ ಆ ಪರಿಚಯ. ನಿನ್ನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗ್ಯಾರಲ್ಲ, ಪರಿಚಯ ಐತಲ್ಲ, ಹಿಂಗಾಗಿ ತಗೊಂಡಾರ. ಅವ್ರೇನು ಇಲ್ರಿ. ಮತ್ತು ಅವರು ಏನಾರ ಕಳೆದು ಅಂದ್ರೆ ಅವ್ರದ್ದು ಜವಾಬ್ದಾರಿ ಅವ್ರ ಮ್ಯಾಗ ಇರ್ತಲ್ರಿ. ಅದಕ್ಕೆ ಅವರು ಇದು ಮಾಡ್ತಾರೆ ಸ್ನೇಹಿತರೆ. ಅಷ್ಟೇ ನೋಡಿ, ಮತ್ತೇನಿಲ್ಲ. ಬರೀ ಹೋಗೋಣ್ರಿ, ಕೋರ್ಕೋಬೇಕ್ರಿ. ಈಗ ಬಸ್ಸು ಜಸ್ಟ್ ಮಿಸ್ ಆಯ್ತು ನೋಡಿ. ಬಸ್ ಹೋಯ್ತು ಅಲ್ಲಿ ಹೋಗಿ ಸೀರಿಟ್ ಬರ್ದಾಗ ಬಸ್ ಹೋಗೇ ಬಿಡ್ತೀರಿ. 2:30 ತನಕ ಕುಂದಿರ್ಬೇಕು ನೋಡ್ರಿ. ಈಗ ನೋಡ್ರಿ 1 ಗಂಟೆಗೆ ಬಸ್ ಮಿಸ್ ಆಗಿದ್ದು 3 ಗಂಟೆಗೆ ಹೊಂಟಿ ನೋಡಿ. ಟೈಮು 2:30 ಆಗೈತೆ ರೀ. ಬಸ್ ಇವಾಗ ಬಿಡ್ತು. ಬಸ್ ಬಿಡ್ತೀರಿ ತಾಂಡೆ ಮುಂದೈತೆ ರೀ. ಕೋರ್ ತಾಂಡ ಬಂತು ನೋಡಿ. ಕೋರ್ ತಾಂಡನೂ ಬಂತು. ಚಂದ ಮಾಡ್ಸೋಡಿ ಚಾಮುಂಡೇಶ್ವರಿದು. ಚಂದ ಮಾಡ್ಸೋಡಿ ನೋಡಿ ಸ್ನೇಹಿತರೆ. ಮಸ್ತ್ ಐತಿ. ಚಾಮುಂಡೇಶ್ವರಿ ದರ್ಶನ ತಗೋರಿ ಎಲ್ಲರೂ ಕೂಡ. ಇದು ತಾಂಡ್ಯಾಗ ಕೊಳ್ಯಾಕೆ ಹೋಗೋದು ಅಗಸಿ ಬಾಗಿಲು ಅಂತಾರಲ್ಲ, ಹಂಗೆ ಆ ಥರ ಮಾಡ್ಸ್ಯಾರಿ ಸ್ನೇಹಿತರೆ. ನನಗೆ ಭಾಳ ಇಷ್ಟ ಆಯ್ತು. ಅದಕ್ಕೆ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ಇದು ಇತ್ತು ರೀ. ಬಿಸಿಲು ಭಾಳ ಇತ್ತಲ್ಲ, ಒಂದು ಸ್ವಲ್ಪ ಸರಿಯಾಗಿ ಕಂಡಿಲ್ಲ. ಬಸ್ನಾಗಲ್ರಿ, ಬಸ್ನಾಗ ವಿಡಿಯೋ ಕ್ಲಿಪ್ಪಿಂಗ್ ತೊಂದ್ರೆ ಹಿಂಗೆ ನೋಡಿ. ಕೋರ್ ತಾಂಡ್ಯದವ್ರು ಯಾರಾದರೂ ನೋಡಕತ್ತಿದ್ರಂದ್ರೆ ಪ್ಲೀಸ್ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಬರೀ ಇಲ್ಲೇ ಕೋರ್ ಬಂತು ನೋಡಿ ಸ್ನೇಹಿತರೆ. ಈ ಕಡೆ ಸರ್ವಶ್ರೇಷ್ಠ ಮನೆಗೆ ದಾರಿ ತೋರಿಸ್ತೀನಿ ರೀ ನಿಮಗೆ. ಬಸ್ ಮಂದಿ ಇಳ್ಯಾಕತ್ತಾರ. ಕಂಡಪಟ್ಟಿ ಹಿಂದೊಂದು ಬಸ್ ನಿಂತೈತೆ ನೋಡಿರಿ. 2 ಬಸ್ ಒಮ್ಮೆ ಬಂದು ರೀ. ಇದು 2 ಗಂಟೆಗೆ ಬರೋದು, 2:30 ಬಂತು ರೀ. ಅದು ಬೈಲ್ಕೂರು ಬಸ್ಸು 2:30 ಬಂತು. 2, 3 ಕೊಳ್ಳಿ ಬಂದುಬಿಡ್ತು. ಒಂದು 3ಕ್ಕೆ ಬರುತ್ತೆ, ಒಂದು 4ಕ್ಕೆ ಬರುತ್ತೆ. ಇದು ಸರ್ವಶ್ರೇಷ್ಠ ಮನೆಗೆ ದಾರಿ ನೋಡಿ. ಸವಿತಾ ಸಿಸ್ಟರ್ ತಂಗಿ ಸರ್ವನವರು ಅವರು ಇವೆ ಬಸ್ ಸ್ಟ್ಯಾಂಡ್ ರೀ ಅವ್ರ ಊರು. ನಮ್ಮ ಮತ್ತು ಮುಂದೆ ದೂರ ಹೋಗ್ಬೇಕು ರೀ. ನಾನು ಮುಂದೆ 2 ಬಸ್ ಹೆಂಗೆ ಹೊಂಟು ನೋಡಿ. ನಮ್ಮ ಮನೆ ಅವ್ರ ಮನೆ ಈ ಕಡೆ ಬೌಂಡ್ರು ನಮ್ಮ ಅದಾವ್ರಿ, ಆ ಕಡೆ ಬೌಂಡ್ರು ಸರ್ವಶ್ರೇಷ್ಠ ಮನೆ ಅದಾವ್ರಿ. ಹಿಂಗಾಗಿ ಜಾಸ್ತಿ ಹೋಗಲ್ರಿ ಆ ಕಡೆ. ನಾವೆಲ್ಲ ಕಂಡಪಟ್ಟಿ ದೂರ ಆತಾವ್ರಿ. 1 ಕಿಲೋಮೀಟ್ರ್ ಮ್ಯಾಗ ಅದ್ರಿ. ಬಸ್ 2 ಬಸ್ ಒಮ್ಮೆ ಹೋದು. ನಾನು ಮನೆಗೆ ಹೊಂಟೀನಿ ಸ್ನೇಹಿತರೆ. ಹೋಗೊಂಬರ್ರಿ. ಶ್ರಾವಣ್ ಏನು ಮಾಡಾಕತ್ತಾರ ನೋಡೋನು. ಶ್ರಾವಣ್ ನೋಡಿ ಕೇರಿ. ಶ್ರಾವಣಿ ನಾನು ನೋಡ್ತಾ ಯಾವ ಆರಾಮವ ನೀನು. ಯಾರಿಗೆ ನಿಮಗನ ಏ ಬಾರೋ. ಎಷ್ಟು ದಿನ ಆಯ್ತು ಬಂದು. ಇಲ್ಲೇ ಬಿಡು ನೀನು, ಕರ್ಕೊಂಡು ಹೋಗಲ್ಲ. ತಿಪ್ರಿಕಾಯಿ ಅನ್ನೋದ ಮ್ಯಾಗ ಕುಣೆ ಹಿಡಿಬೇಕು. ಯಾರು ಅರ್ದಾರ ಯಾವ ನೀರು ಕೊಡ. ಯಾವ ಮುದ್ದೆದಾಗ ಏನೇನು ಮುರಿ ಬಸ್ ದಾಯಿ ಹೊಡಿಲಿ. ಯಾವ ನೀನು ಬರ್ಕ ಬಂದಕ್ಕೆ 2 ಬಸ್ ಈ ಬಂದು ದೌಡ್ ಬಂದಿದ್ರ ಬಸ್ಸಿ ಬರ್ಬೇಕಿಲ್ಲ. ಬರ್ಬೇಕಂತ ಹೇಳಿ ನನಗೆ ಊಟ ಆಗ್ಬೇಕಿಲ್ಲ. ಹೋಗ್ಯಾನ ಇಟ್ಟ ಬಂದೀನಿ. ಯಾರು ಹೋದಾರ ಹೋಗ್ಯಾನ ಹೋದ ಅಂದೀನಿ. ಯಾವ ನೀನು ಸಜ್ಜು ಮಾಡಿಡೋ. ನೀನು ಏನು ಸಜ್ಜು ಮಾಡಲಿ ಹುಡಿ ಹೋಗಾಕ. ನಡಿ ಹೋಗೋಣ. ಸಜ್ಜಾಗೈತೆ ನಡಿ. ಆ ಮಾತೇಶ್ ಬಾ ಇನ್ನೊಂದು ತಾಸು ಗೊತ್ತಾನಿಲ್ಲ ಲಗ ಹೋದಂಗೆ ಮಾಡ್ತ ಲಗ ಹೋಗಿರ್ತೈತಿ. ಆ ಬುತ್ತಿ ತೊಗೊಂಡು ಕೊಡು. ಇವನಿ ಇಡು ಇಷ್ಟು ಚೇಂಜ್ ಮಾಡಿರಲ್ಲ ಮನಿ. ಅವು ಸ್ವಲ್ಪ ಆ ಕಡೆ ಹಾಕಿಡ್ರಿ. ನೀವು ತಮ್ಮ ತಿಳಿದಾಗ ಮಾಡ್ತಾರೆ ಆ ಕಡೆ. ಚಿನ್ಯಾ ಊರಿಗೆ ದೆಮಾಕ ಕರ್ಕೊಂಡಲ್ಲ ಇಲ್ಲೇ ಇರಲಿ.
ಇವನ್ ಕಿತ್ತಪ್ಪತ್ತಿ ಏನೇ ಮಾಡ್ಯಾನ ಹೇಳಿ ವಿಡಿಯೋದಾಗ ಒಂದಿಟ್ಟು ಇವ್ ನೆನೆಸ್ತಾರೆ ಎಲ್ಲರೂ ಶ್ರಾವಣ್ ಕುಮಾರ್ ಮಿಸ್ ಎಲ್ಲರೂ ನೆನ್ಸೋರ್ ಕರ್ಕೊಂಡು ಹೋಗ್ಬೇಕಾತ್ ನೋಡ್ರಿ ಅಷ್ಟು ಜೀವ ತಿಂತೇನ್ರಿ ಅವ ಹಂಗದಾನ ಆಯವ ಬೇನಿ ಅರ್ಧ ಕೆ ಜಿ ಗಟ್ಟಿಗೈತಿ ಎಷ್ಟು ಗಟ್ಟಿಗೈತಿ ನಿನ್ನೆ ಕಾಸ್ಬೇಕಿಲ್ಲ ತಂದು ಆ ಕಿಟ್ಲಿ ಇಟ್ಕೋರ ಬೇರೆ ಕಿಟ್ಲಿ ಕೊಡಿ ಇವ್ರ ತಗಡ್ ಬುಗುಡ್ ಮಾಡ್ತಾರ ಕಿಟ್ಲಿ ಅದು ತಗೋದು ಏನು ಕಿಟ್ಲಿ ಕಟ್ಟಾಳ ಕಿಟ್ಲಿ ಇಡ್ರಿ ಒಳ್ಳೊಂದು ನಾನು ತಗೊಂಡ್ ಬೇರೆ ಕಿಟ್ಲಿ ಇಡ್ರಿ ಅಗಸಿ ಅಂಗಡಿ ತಂದಿದ್ದು ಮುಂದೆ ಇಟ್ಕೊಂಡು ತಿಪ್ಪಿಕಾಯಿ ದೊಡ್ಡಿರ್ಬೇಕು ಬಜ್ಜಿ ಮಾಡಕ್ ಮಸ್ತ್ ಹತ್ತಿದ್ದು ಎಲ್ಲ ಹರ್ಕೊಂಡು ಹೋಗ್ತಾರ ಒಂದು ಚೆನ್ನಾಗಿ ಕೈಚಿಲ್ ಕೊಡ್ರಿ ನನಗೆ ಕೈಚಿಲ್ ಇಲ್ಲಿ ಹೊಡ್ಯಾವ ಚಂದ ಅನ್ನೊಂದು ಇಲ್ಲಿ ಬರ್ರಾಗನೇ ಟೈಮು 3 ಗಂಟೆ ಆಯ್ತು ರೀ. ಒಂದಕ್ಕೆ ಬಂದು ಸ್ನೇಹಿತರೆ ಮುದ್ದೆ ಬಳಕ ಸವಿತಾಕ್ಕನು ಬಟ್ಟಿ ಒಂದಿಟ್ಟು ಆಧಾರ್ ಕಾರ್ಡ್ನು ಊರ ಬಿಟ್ಟು ಬಂದೇನಿ ರೀ. ಯಾವಾರ ಇರ್ತಾವೆ ನೋಡ್ರಿ ಎಲ್ಲಿಗಾರ ಬಂದ್ರೆ ಅಕ್ಕಗೂ ಆರಾಮಿಲ್ಲ ಸವಿತಾಕ್ಕ ಹಿಂಗಾಗಿ ಬರ್ಲಿಲ್ರಿ ಅವರು. ಹಿಂಗಾಗಿ ಅವ್ನು ತೊಗೊಂಬಂದು ಬೇಕ್ರಿ ಅಂಗಡಿಯಾಗ ನಾ ಎಷ್ಟು ಹೇಳಿದ್ರಿ ಕೇಳಿಲ್ರಿ ಸವಿತಾಕ್ಕಂಗೂ ಮಾತಾಡೋಣ ಪಟಕ್ಕ ಇಟ್ಕೊತ ವಸಲಿ ಬೇಕು ನೋಡಿ ಎಲ್ಲೇ ಹೋಲಿ ವಸಲಿ ಇತ್ತಂದ್ರೆ ಇಟ್ಕೋತ ತಕ್ಷಣ ಐತೆ ನೋಡ್ರಿ ಬೇಕು ನೀವು ಬರ್ರಿ. ಈಗ ಇಲ್ಲೇ ಶ್ರಾವಣ ತಾಕ ಬೈದೆ ಎಲ್ಲ ಶ್ರಾವಣ ಮಿಸ್ ಮಾಡ್ಕೊಂಡ್ರಿ. ಇಲ್ಲೊಂದು ಬುತ್ತಿ ಕೊಟ್ಟೆ ದೊಡ್ಡಪ್ಪರ ಮನೆಗೆ ಓದ್ತೀನಿ ರೀ. ನನಗೆ ಒಳಗೆ ಕೈಚಿಲ್ ರೆಡಿ ಆಗೈತೆ ನೋಡ್ರಿ. ಇಲ್ಲಿ ಬೆನ್ನಿ ಇಟ್ಟಿಲ್ಲಕ್ಕ ಇಟ್ಟು ಬೆನ್ನಿ ಬರ್ರಿ. ಹ್ಞೂ ಒಂದು ಪಡಿ ಗೋಧಿ ಕಟ್ಟು ಹೊಳ್ಳಿ ಹೋಗ್ಬೇಕ್ರಿ. 3 ಆಗೈತೆ 4 ಅನ್ನೋರಾಗ ಮತ್ತೆ ಹೊಳ್ಳಿ ಬರ್ತೀರಿ ಬಸ್ಸಿಗೆ. ಶ್ರಾವಣ ಹೋಗಮ್ಮ ಮುಚ್ಚಾರ ಮನೆಗೆ. ದೊಡ್ಡಪ್ಪರ ಮನೆ ಅದೇ ನೋಡ್ರಿ ಮುಂದೆ. ಯಾರು ಬಾ ಶ್ರಾವಣ ಕೊಂಡಿದ್ರಾಗ ನನಗೆ ಕಟ್ಟಬೇಕು. ಶ್ರಾವಣ ಬಾ ಹಾಂ ಅಲ್ಲೇ ಇಟ್ಟು ಬಾ ಹೊಳೆ ಬಂದು ಏನು ಸಕ್ರಿ ಇವ ಚಲ್ತಾನೆ ಬೇ ಸಕ್ರಿ ತಗೋ ನೋಡಲ್ಗ. ನಮ್ಮವು ಚಳಿ ಚಿಟ್ಟನ ಜಲ್ಲಿ ಏನಂತ ಹಿಂಗ್ಯಾಕೆ ಮಾಡ್ತೀವಿ ವಿಡಿಯೋ ತೋರಿಸ್ರ ನೀನು ನೋಡ್ರಿ. ದೊಡ್ಡಪ್ಪನ ಮಾತಾಡಿಸಿ ಅಲ್ಲೇನು ವಿಡಿಯೋ ತೊಗೊಲಿಲ್ರಿ. ಯಾಕಂದ್ರೆ ಅವ್ರ ಕಷ್ಟ ಇರ್ತಾರೆ. ನಾವು ವಿಡಿಯೋ ಮಾಡಿದ್ನಂದ್ರೆ ಒಂಥರ ಆಗತ್ತಿಲ್ಲವ. ಏನು ಮಾಡ್ಯಾನೇವ ದೊಡ್ಡಪ್ಪರ ಬಂತಂದೇವ ಅದ್ರ ಸಲ ಭಾಳ ನಾಲ್ಕು ನೋಡಿ ವಿಷಯಕ್ಕ ಓಣೆ ಏನಂದ ದಡ ಅದೇ ಬಿದ್ದಾನ್ರಿ. ಬಿದ್ದಗಾಣಿ ಅಲ್ಲ ಬಿದ್ದಗಾಣಿ ಹೆಂಗೆ ಬರ್ತಾರೆ ಹೇಳ್ರಿ. ಬಿದ್ದ ಒಬ್ರೊಬ್ರಿಗೆ ಗೊತ್ತೇ ಇರಲ್ಲ ಸ್ನೇಹಿತರೆ. ಬಿದ್ದು ಬಂದಾನ ಬಿದ್ದಿಸ್ಕೇರಿ ಅವ್ರು ಉಂಟಿ ತಪ್ಪತ್ತೇನು ಬೇವ ಏನು ಮಾಡ್ತೀರಿ ಅಷ್ಟು ಬಂದಾಗ ಒಮ್ಮೆ ಹೇಳ್ತೇವೆ ಕುಡಿಬೇಡಪ್ಪ ಕುಡಿಬೇಡಾದ್ರು ಕುಡಿದು ಈಗ ಕುಡಿದು ಬಿದ್ದು ಬಂದಾನ್ರಿ. ಪಗಾರ ಆಗೈತೆ ವಯಸ್ಸಿನ ಪಗಾರ ಕುಡಿದು ಬಿದ್ದು ಬಂದಾನ. ನಮ್ಮ ದೊಡ್ಡಕ್ಕ ಅಷ್ಟು ನೋಡಿ ಏನು ಮಾಡೋದು. ಬಿದ್ದು ಬಂದಾನ್ರಿ ಮಳೆ ಮರದಿನ ಓನ್ಯಾಗ ಗೊತ್ತಿರ್ತೇನೆ ರೀ ಇವತ್ತು ಬಿಡೋಣ. ಓನ್ಯಾಗ ಯಾರೊಬ್ಬರು ಬರಲ್ಲ ನೋಡು ಮಾತಾಡ್ಸಕ್ಕ ಅನ್ನೋದು ಎಲ್ಲರೂ ಮಾತಾಡ್ಸಕ್ಕೆ ಹೋಗಿ ಯಾರು ಬಂದಾರ ನೋಡಿ ಒಬ್ರು ಅಂದಾನ ಎಲ್ಲರೂ ಕೇಳಿ ಉಷ್ಟ್ರು ಓಣಿ ಮಂದಿನೇ ಉಷ್ಟ್ರು ಬಂದಾರಿ. ಒಮ್ಮಿಗೆ ಬಂದ್ಬಿಟ್ರೆ ಕೂಡಿ ಹಿಂಗಂತ ಉಸುರು ಕೂಡಿ ಅಂತ ಉಸುರಿ ಬಂದಾರಿ. ಅವ್ರ ಮಾತಾಡ್ಸೋಗಿನ್ ಸುಮ್ಮನೆ ಇರ್ಬೇಕಿಲ್ರಿ ನಮ್ಮ ದೊಡ್ಡಪ್ಪ. ಅವ್ರ ಮನೆಗೆ ಹೋಗಿ ಹೇಳಿ ಬಂದೇನ ಮಾತಾಡ್ಸಕ್ ಬಾ ಹೋಗಿ ಹೇಳಿ ಬಂದೇನೋ ಅವ್ರ ಮನೆಗೆ ಬರ್ರಿ ಮಾತಾಡ್ಸರಿ ಅಂತ ಹೇಳಿ ಬಂದಿ. ತಾನೇ ಓದಿರಿ ಹೇಳ್ದಾನ್ರಿ ಯಾರು ಓಣ್ಯಾರ ಮಾತಾಡ್ಸಕ್ ಬಂದಂತ ಜೋರ್ ಚಂದನ್ರಿ. ಓಣ್ಯಾಗ ಕಿವಿ ಬೀಳೈತೆ ಒಬ್ರಿಗೊಬ್ರು ಮಾತಾಡ್ಸೋ ಉಸುರು ಓಣ್ಯವ್ರು ಬಂದಾರಿ. ಅವಾಗ ಮತ್ತೆ ದೊಡ್ಡವಾಗ ಅಂತ ನಂತರ ಅವ್ರು ಮಾತಾಡ್ಸೋಗಿಂದ ಹೋಗಿ ಉಸುರು ಓದಿರಿ ಬಂದೇನು ಮಾತಾಡ್ಸಕ್ ಬಾ ಬಾ ಅಂತೇಳಿ ಬಂದು ಮಾತಾಡ್ಸೋರಿ ಅಂತ ಉಸುರಿ ಹೇಳಿ ಬಂದೀನಿ. ಯಪ್ಪೋ ನಕ್ ಸಾಕತ್ರಿ. ಯಾವ ಕಷ್ಟ ನೋಡ್ರ ಅಳು ಬರ್ತೈತೆ. ಇವಾಗ ಮಾತಾಡೋ ಮಾತು ನೋಡ್ರ ನಗು ಬರ್ತೈತ್ರಿ. ಯಾವಾಗಲೂ ಹಿಂಗೆ ಬಂದ್ರಿ ನಮ್ಮ ದೊಡ್ಡಪ್ಪ. ಕಾಮಿಡಿನೇ ನಮ್ಮ ಮ್ಯಾಗ ಭಾಳ ಜೀವ್ರಿ. ನಾನು ಈ ಬಂದ ದೊಡ್ಡಪ್ಪ ಎಷ್ಟು ಹೇಳ್ದ ಅದು ಬಿದ್ದು ಈ ಬಂದ ನಿಂದು ಬೇರೆ ಅವ ಹೆಂಗ ನೋಡಿದಿಲ್ಲ ಅವ ನಿಂದು ಬೇರೆ ಅವ ನಿಮ್ಮ ಅಕ್ಕತ್ತೋ ಮಾಡ್ಕೊಂತಿತ್ತೀವ ಅಂತ ಒಟ್ಟ ಸಮಾಧಾನ ಇಲ್ರಿ. ನನ್ನ ಮ್ಯಾಗ ಜೀವದನ್ರಿ ಯಾವಾಗಲೂ ಇಲ್ಲವ ಬಂದ ಓಡೇ ಬರೋರಿ ಶವಕ್ಕ ಅಂತೇಳಿ ನೋಡ್ರಿ ಜೀವ ಹಾಂ ಕಾಲ್ ಪಿಕ್ಸ ಮಾಡ್ತಿದ್ದೀನಿ ರೀ. ನಾನು ಇಲ್ಲಿ ಬಂದೆ ಅಂದ್ರೆ ಪಿಕ್ಸ್ ಕಾಲ್ ಮಾಡಿಸ್ಲಾರ ಕಳ್ಸೋದಿಲ್ಲ ರೀ. ಸುಳ್ಳೆ ಯಾಕೆ ಅನ್ಬೇಕ್ರಿ ನಾನು ಅಂತ ತಂದು ಕಳ್ಕೊಂಡಿ ಸ್ನೇಹಿತರೆ. ಸುಳ್ಳೆ ಅನ್ನಲ್ಲ. ಕೊಡೋದು ಬೇಡ ಇಡೋದು ಬೇಡ. ನಮ್ಮ ಬಂದಿರವ್ವ ಆರಾಮದಿರವ್ವ ಕಣ್ಗಸ್ ಕಟ್ಟಿ ಕುಂದ್ರ ನಮ್ಮ ಅವ್ರ ಮತ್ತೇಸ್ಲಿ ಅವ್ರ ಮತ್ತೇಸ್ಲಿ ಹುಡ್ರಿಗೂ ಹಂಗೆ ಬಡ್ಕೊಳೋರಿ. ಆರಾಮಿಲ್ಲ ಯಾರು ಮಾಡ್ತಾರೆ
ಹುಡ್ರು ಕರ್ಕೊಂಬ ನೀನು ಇಲ್ಲೇರು ಆರಾಮಿರ್ಲಿಕ್ಕ ಆರಾಮ ನನಗೆ ಆರಾಮಿಲ್ಲ ಅಂದ್ರೆ ಸಾಕು ನೋಡ್ರಿ ಅಕ್ಕನ ಕೈಲೆ ಫೋನ್ ಹಚ್ಚಿಸಿ ಬಾ ಅಂತ ನಿಂತು ಬಿಡವ್ರಿ ನೀವು ಬರ್ತೀನಿ ನಿಮ್ಮ ಊರಿಗೆ ಬರ್ತೀನಿ ಅಂತ ಬರಲೇ ಇಲ್ರಿ ಬಿದ್ದಾನ ಆರಾಮಾಲ್ರಿ ಬರ್ತಾನ ಮತ್ತು ಏನು ಮಾಡೋ ಸ್ನೇಹಿತರೆ ಶ್ರಾವಣಂದು ಏನಾಯ್ತವ ಶ್ರಾವಣಂದು ಹೋಗ್ಯಾನ ನೋಡಿ ಅವ್ರ ಮನೆಗೆ ಬಿಟ್ಟೋಲ್ಯಾ ಯವ್ವ ಕರ್ಕೊಂಡು ಹೋಗ್ಯವ ಯವ್ವ ನೀ ಇರುದಿಲ್ಲ ಅವ ನನಗೆ ಹಿಡಿದಾಗಲ್ವ ಯವ್ವ ಅವನು ನೀ ಏನಾರ ಏನು ನಾ ಅಕ್ಕ ಅವ ಇದ್ದರೂ ಹಿಡಿದಾಗಲ್ಲ ಅಂತ ಸ್ನೇಹಿತರೆ ನಾ ಹಿಂಗಾಗಿ ಒಂದು ಸಲ ಶ್ರಾವಣ ಸಲ ಕುಂತ್ಕೊಳ್ತೀನಿ ಎಲ್ಲರೂ ಶ್ರಾವಣ್ ಕುಮಾರ್ ಮಿಸ್ ಮಾಡ್ಕೊಳಕತ್ತೀವಿ ಅಂತ ಭಾಳ ಕಮೆಂಟ್ಗಳು ಅವ್ನು ಮಿಸ್ ಮಾಡ್ಕೊಳಕತ್ತಾರಂತ ವ್ಯೂವರ್ಸ್ಗಳು ಎಲ್ಲರೂ ಮೆಸೇಜ್ ಮಾಡಾಕತ್ತೀರಿ ಅಕ್ಕಗೆ ಅದನ್ನ ಅಂದು ಎಲ್ಲರೂ ಮಿಸ್ ಮಾಡ್ಕೊಳಕತ್ತಾರೆ ವಿಡಿಯೋದಾಗ ಅಂತ ಅವ್ರನ್ನ ಕರ್ಕೊಂಡು ಒಂದು ದಿನ ಇಟ್ಕೊಂಡು ನೋಡೋನು ಗೊತ್ತಾಗತ್ತೆ ಸ್ನೇಹಿತರೆ ಹಂಗೆ ಅದನ್ರಿ ಅವ ಭಾಳ ಅರ್ಥ ಪಡ್ತಾರದ ಸ್ನೇಹಿತರೆ ಈಗ ನೀವು ಕೈ ಸುಂಬರಲ್ಲ ನೀರಾಡೋದು ಮತ್ತೆ ಅದೇ ಅರ್ಥ ಪಡ್ತಾರ ಮತ್ತೆ ಅರ್ಥ ಪಡ್ತಾರೆ ಅದಕ್ಕೆ ಅರ್ಥ ಪಡ್ತಾರ ಭಾಳ ಅರ್ಥ ಪಡ್ತಾರೆ ಕಿಡಿಗೇಟ್ ಭಾಳ ಇಬ್ಬರು ಸಿಸ್ಟರ್ ಕಮೆಂಟ್ ಹಾಕ್ಯಾರ ಶ್ರಾವಣ ಎಲ್ಲರಕ್ಕ ವಿಡಿಯೋ ಬೋರ್ ಅಂತ ಮತ್ತು ಏನು ಹಿಂಗದ ನೋಡ್ರಿ ಚೀರುದು ಹಾಡ ಆಡೋದು ಕೂ ಹಿಡಿದು ಮಾಡ್ತಾನ್ರಿ ಹೇಳೋದು ಬರೀ ಸ್ನೇಹಿತರೆ ಅಂತ ಹೇಳೋದು ಮಾಡ್ತಾನಲ್ಲ ಅವ್ರಿಗೆ ಇಷ್ಟ ಆಗತ್ತ ಅವು ಇರ್ಲಿಕ್ಕೆ ವಿಡಿಯೋದಾಗ ಏನೋ ಈಗ ಒಂದು ಕಳ್ಕೊಂಡಂಗೆ ಆಗ್ಬಿಟ್ಟೈತ್ರಿ ಅಂತಿರ್ತೀರಿ ಹಿಂಗೈತೆ ನೋಡ್ರಿ ಶ್ರಾವಣಂದು ಈಗ ಅವು ಇಟ್ಕೊಂಡ್ರು ಅಲ್ಲ ತಿನ್ನೊಂದೆಲ್ಲ ಇಟ್ಕೊಳ್ಬೇ ಜೀವ ಭಾಳ ತಿಂತಾನ್ರಿ ಜೀವ ಅನ್ನಕೇನ್ರಿ ನಮ್ಮ ಅವ್ವನ ತೊಡಿ ಮೇಲೆ ಇಟ್ಟು ಕುಂತ್ರ ನಾನು ಕುಂದ್ರ ಬಿಡೋಲ್ಲ ಬಂದು ತೊಡಿ ಮೇಲೆ ಕುಂದಿರ್ತಾನ ಮ್ಯಾಲೆಲ್ಲ ಬೀಳ್ತಾನ ಏನಾರ ಮಾಡ್ತಾನ ಒಟ್ಟ ಅವನ್ ನೀವು ಹೊಲ್ಲಾಗ ಏನಂದೇವ್ ನೀನು ಹೊಲಕ್ಕೆ ಹೋಗಿದ್ದಿಲ್ಲ ಅಮಾಸಿ ಪೂಜೆ ಮಾಡಾಕ ಕಲ್ ಬಡಿಸೋದ ನೋಡಲ್ಲಿ ಕಲ್ ಬಡ್ಸೋದನ್ರಿ ಮತ್ತ ಮೋಟ್ರ ನಾ ಚಲೋ ಮಾಡ್ತೀನಿ ನೀ ಚಲೋ ಮಾಡ್ತೀನಿ ಅಲ್ಲ ಹೊಸು ಡಬ್ಬಿ ಸಾಲ್ ಕೈತಿ ಕಿರಿ ತೆರ್ದನಿ ನಾನು ಜೀಡಿ ಹೊಡ್ತೀನಿ ನೀಟಾಗ ಮಾಡ್ತೀನಿ ಜೀಡಿ ಹೊಡ್ತೀನಿ ನಾ ಪೂಜೆ ಮಾಡ್ತೀನಿ ಆ ಡಬ್ಬಿ ಬಿಡ ಈ ಡಬ್ಬಿ ಕೊಡತಾನೆ ಈ ಡಬ್ಬಿ ಬಿಡ ಕರೆಂಟ್ ಐತಿ ದಿಕ್ಕಿ ಬಡ್ಕೋತಾಳ್ರಿ ನಮ್ಮವ್ವ ಕರೆಂಟ್ ಐತಿ ಚಲೋ ಅದಾವ ಮೋಟ್ರಗಳು ಕರೆಂಟ್ ಐತಿ ಹೋಗ್ಬೇಡ ಅಂತಂದ್ರೆ ಕೇಳ್ತಾ ಇಲ್ಲ ಆ ಡಬ್ಬಿ ಬಿಡ ನೀ ಡಬ್ಬಿ ಕೊಡ್ತಾನೆ ಈ ಡಬ್ಬಿ ಬಿಡ ನಾನು ನೀಟಾಗ ಮಾಡ್ತೀನಿ ಅಮ್ಮ ನೀಟಾಗ ಮಾಡ್ತೀನಿ ನಾನು ಅಂತ ನನ್ನ ಸ್ನೇಹಿತರೆ ಬರ್ರಿ ನಾನು ಊರಿಗೆ ಹೋಗ್ಬೇಕೀಗ ನಾನೇ ಹುಡ್ತೀನಿ ನಾನೇ ತೊಳಿತೀನಿ 4 ಬಸ್ಸಿಗೆ ಹೋಗ್ಬೇಕಂದ್ರಿ ಆಲಿಲ್ರಿ 3ಕ್ಕೆ ಬಂದು 4 ಬಸ್ ಹೆಂಗತ್ರಿ ಈಗ 5 ಹಾಕೊಂಡ್ರಿ ಬಸ್ ಬರ್ತಾ ಹೋಗುಂಬರ್ರಿ ಮತ್ತೆ ಹೋಗಿಂದ ಅಲ್ಲೆಲ್ಲ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇರ್ಲಿಕ್ಕೆ ಮತ್ತೆ ಊರಿಗೆ ಹೋಗಿ ಸಿಗ್ತೀವಿ ನೋಡಿ ಹೋಗ್ಬಲ್ಲ ಬಾ 5 ಬಸ್ಸಿ ಬಂದಿನ್ರಿ 5:15 ಬಂತ್ರಿ ಬಸ್ 5ಕ್ಕಿಂತ 5:15 ಬಂತು ಅದು ಬರೋರಾಗೇ ಟೈಮು ಮುದ್ದೆ ಬಳಕೆ ಬಂದು ಇಳಿರಾಗನೇ 5:45 ಗಂಟೆ ಆಯ್ತು ರೀ ಶ್ರಾವಣ ನಡ್ಕೊತ ಹೊಂಟಿ ನಮ್ಮ ಊರಿಗೆ ಬಸ್ ಇಲ್ರಿ 5 ಗಂಟೆಗೆ ಲಾಸ್ಟ್ ರೀ ಬಸ್ 4 ಬಸ್ಸಿಗೆ ಬಂದು ಸಿಗ್ತಿತ್ತು ಅಲ್ಲೊಬ್ರು ಹಾಕೋರು ಹೊಂಟ್ರ ಅವರು ಜೋಡದಾರ ಕೆಲ್ಸಕ್ಕೆ ದಿನ ಡೈಲಿ ನಡ್ಕೊತ ಬರೋದು ಬಸ್ ಮುಂಜಾನೆ ಬಸ್ಸಿಗೆ ಹೋಗ್ತಾರೆ ಇವತ್ತಿನ ಬಸ್ ಸಿಗಲ್ಲ ರೀ ಅವ್ರಿಗೆ ಶ್ರವಣ ಸೈಡಿಗೆ ಹೋಗಪ್ಪ ಅಂತಂದೆ ಹೊಂಟಾನ್ರಿ ಅಕ್ಕನೂ ಹೊಂಟಾಳ ನಾನು ಹಿಂದೆ ಹೊಂಟೀನಿ ನನಗೆ ಗಂಟು ವಜ್ಜಾಗೈತೆ ರೀ ಒಂದು ಪಡಿ ಗೋಧಿ ಒಂದಿಷ್ಟು ಕಾಯಿ ಸಕ್ರೆ ಮತ್ತು ಸೌತೆಕಾಯಿ ಮತ್ತು ಇಪ್ಪರಿಕಾಯಿ ಏನಕ್ಕೆ ಬೆಣ್ಣೆ ಅರ್ಧ kg ಬೆಣ್ಣೆ ಇಷ್ಟೆಲ್ಲ ಕಟ್ಟಾಳ್ರಿ ಅವ್ವ ವಜ್ಜಾಗೈತೆ ತಲೆಗೆ ಏನು ಮಾಡೋಕ್ಕಾಗಲ್ಲ ರೀ ಇವತ್ತು ತೊಗೊಂಡು ಹೋಗಲೇಬೇಕು ಇದು ಶನೇಶ್ವರ ಗುಡಿ ನೋಡಿ ಸರ್ಕಾರ ದವಾಖಾನೆದನ ಶನೇಶ್ವರ ಗುಡಿ ಬರ್ತಾವೆ ಅತ್ತೆ ಕತ್ಲೆ ಹಾಕಿ ಬಂತು ನೋಡ್ರಿ ಇಲ್ಲಿ ಗಂಟು ನೋಡಿ ವಜ್ಜಾಗೈತೆ ತಲೆ ಮಾತು ತೊಗೊಂಡು ಹೊಂಟೀನಿ ಮಾತಾಡೀನಿ ಸರಿಯಾಗಿ ಮಾತಾಡೋದು ಹಾಲಿಲ್ಲ ರೀ ಅಲ್ಲಿ ವಜ್ಜೆ ಒಂದು ಆಗೈತೆ ದಮ್ ಹತ್ತಿತ್ತು ರೀ ಯಾಕಂದ್ರೆ ಮತ್ತು ದಪ್ಪ ಆತೀವಿ ರೀ ವಜ್ಜು ಹೊತ್ತೊಂದು ನಡ್ಯಾಕತ್ತಿ ಅಂದ್ರೆ ದಮ್ ಮತ್ತು ಸಹಜ ಸ್ನೇಹಿತರೆ ಶ್ರಾವಣ್ ಕುಮಾರ್ ನೋಡಿ ಬೆವ್ರ ಬರೀ ಹೋಗೋನು ಶ್ರಾವಣ್ ಕುಮಾರ್ ಯಾವ್ದಾರ ಒಂದು ಗಾಡಿ ಬರ್ತಾನೆ ಶ್ರಾವಣ್ ಕುಮಾರ್ನ ಗಾಡಿಯಾಗ ಕೈ ಚೀಲ ಕೊಟ್ಟು ಕಳ್ಸಿದ್ನಂದ್ರೆ ನಾನು ಹಗರಾಗ ಹೋದ್ರೆ ಬರ್ತಾ ನಾ ಮಾಡೀನಿ ರೀ ನೋಡೋಣ್ರಿ ಹೆಂಗಾತ ಟೈಮು 6:15 ಆಯ್ತು ಮನೆಗೆ ಬಂದೆ ಇವಾಗ ಶ್ರಾವಣನ ಕೈ ಚೀಲ ಒಂದು ಗಾಡಿಯಾಗ ಕಟ್ಟು ಕಳ್ಸಿದ್ದೀನಿ ರೀ ನಾನು ಕಟ್ಟು ಕಳಿಸಿ ಪದ್ಮಾವತಿ ಗುಡಿ ದಾಟಿ ಕೆರೆ ಬರ್ತಲ್ಲಮ್ಮ ಅಲ್ಲಿ ಆ ಕೆರೆ ತಾಕ ಬಂದ್ವಿ ತೊಗೊಂಡ್ಕೆ ಬಂದೆ ಅಲ್ಲಿ ಇಲ್ಲ ಆ ಕೆರೆ ತನಕ ಬಂದಾನ ಅಲ್ಲಿಂದ ಗಾಡಿ ಇವನ್ನ ಕಟ್ಟು ಕಳ್ಸೀನಿ ಮುಂದೆ ಇನ್ನೊಂದು 2 ಹೊಲ ದಾಟಿ ಬಂದೆ ಕೆರೆ ದಾಟಿ ಮುಂದೆ ನಮ್ಮೂರು ಹೊರಗಡೆ ಬಂದೀನಿ ರೀ ಜೋಡಿದ್ರೆ ಅಕ್ಕ ಮತ್ತೊಂದು ಅಬ್ಬೆ ಬೈಕ್ ಬಂತು ತರಬಿದ ಹತ್ಕೊಂಡ್ಬಂದಿವಿ ನಾನು ನೀ ಫೋನ್ ಹಚ್ತಾ ಬೈಕ್ನೇ ಬರಾಕತ್ತೀನಿ ಬಂದೇನಿ ರೀ ಅಪ್ಪೆ ನಮ್ಮ ಪರಿಚಯದವ್ರಿ ಪರಿಚಯದ್ರ ಗಾಡಿ ಅಟ್ಟೆ ಹತ್ತೇನೆ ರೀ ಇಲ್ಲಿಗೆ ಹಾಕಂಗೆ ನೋಡ್ಕೊತ ಬರ್ದೆ ಅಕ್ಕ ನಾವು ಕೂಡಿ ಆ ಗಾಡಿಯಾಗ ಬಂದೀವಿ ರೀ ಬರ್ರಿ ಮಗ ಬರ್ರಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಿಲ್ಲೇ ಒಂದೇನವ್ರಿ ಪರಿಚಯದ್ರೆ ಅಷ್ಟೇ ಹತ್ತಿ ನೋಡಿರಿ ನಾವಾಗೇನು ಹುಡುಗ ನೋಡ್ರಿ ಹೊತ್ತಾಗ ಸುಸ್ತಾಗೈತೆ ಫುಲ್ಲ ಏನು ರೀ ಅಲ್ಲಿನೂ ಬಸ್ ಹಂಗೆ ಕಾಡಿದ್ವಿ ರೀ ಹೋಗ್ಬೇಕಂದ್ರೆ ಕೊರ್ಕೊಡ್ತೀನಿ ಹೋಗ್ತೀನಿ ನಾವು ಬರ್ರಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಿ ಚಪಾತಿ ಉಂಡಿಲ್ ಚಪಾತಿ ಪಲ್ಯ ಐತಲ್ಲ ಬಿಟ್ಟೋಗಿದ್ದೆ ಸ್ನೇಹಿತರೆ ಅವ್ವ ಅರ್ಧ kg ಬೇರೆ ಇಟ್ಟಿದ್ಲು ಬರ್ತಾಳ ಮಗಳು ಅಂತೇಳಿ
ಮೊಮ್ಮಕ್ಕಳು ಉಂಟಾವ ಅಂತೇಳಿ ಅರ್ಧ ಕೆಜಿ ಬೆಂಡಿ ಕಟ್ಟು ಕಳ್ಸ್ಯಾಡ್ರಿ ಕಾಸಬೇಕು. ಮತ್ತು ಇದಿಷ್ಟು ಅಲ್ಲೇ ಬೂಂದಿ ಕಟ್ಟಾವಳಿ ಒಂದಿಟ್ಟು ಅದರಂತ ಇದನ್ನು. ಇದು ದೋಸೆ ಹಿಟ್ಟು ಸ್ನೇಹಿತರೆ, ಇದು ದೋಸೆ ಹಿಟ್ಟು. ಇದು ಅಗಸಿ ಕಟ್ಟಾಡ್ರಿ, ಖಾರ ಕೊಂಡ್ಕೊಂಬಂದು ರೀ ಅಗಸಿವು ಕಟ್ಟ ಇದೆ ಕಟ್ಟಾರ ನೋಡಿ. ಇದು ನಾಳೆ ಎಲ್ಲಮ್ಗೆ ಹೋದ್ರೆ ಸ್ವಲ್ಪ ಕಟ್ಟಾಡಿ ಭಾಳ ಕಟ್ಟಾವ್ರಿ ಅಕ್ಕ. ಇವು ಸೌತೆಕಾಯಿ ರೀ, ಇವು ಚಿಪ್ರಿಕಾಯಿ ಗೊತ್ತೈತೆ ನಿಮ್ಗೆ. ಒಂದಿಟ್ಟು ಸಕ್ರೆ ಕಟ್ಟಾಳ, ಒಂದಿಷ್ಟು ಗೋಧಿ ಕಟ್ಟಾರಿ. ಮಾಡಿ ಅನ್ನ 30 kg ಪ್ಯಾಕೆಟ್ ಓದಿದ್ರಿ ಮುದ್ದೆವಾದಾಗನ. ನನ್ನ ಮನ್ಯಾಗ ಗೋಧಿದ್ರೆ ಅವು ಭಾಳ ಕೆಂಪು ಭಾಳ ಆತಾವೆ. ಇವ್ನ ಹಾಕಿ ಬೀಸೊಂಬಂದ್ರತ್ ನಾನು ಸೇರ್ ಅಂತೇಳಿ ಗೋಧಿ ಸಕ್ರೆ ತೊಗೊಂಬಂದಿನಿ ಸ್ನೇಹಿತರೆ. ಇವೊಂದು 8 ಕಾಯಿ ತೊಗೊಂಡು, ಕಾಯಾರ 8 ತುಟ್ಟಿಗ್ಯಾವ್ರಿ, 40 ರೂಪಾಯಿ 30 ರೂಪಾಯಿ ಕಾಯಿ ಅಂತಾರೆ. ಇನ್ನು ಅಮಾಸಿ ಕಾಯಿ ಹೊಡಿಲಿಲ್ಲ ನಾನು. ಹಿಂಗಾಗಿ ಅವು 4 ಕಾಯಿ ಸುಲಿಬೇ ಅಂತಂದ್ರೆ 8 ಕಾಯಿ ಸುಲ್ದಾರಿ. ಅವು ತಾಯಿ ಕಳು ಅನ್ನೋದು ಹಿಂಗಲ್ರಿ, 4 ಕೇಳಿ 8 ಸುಲಿತಾಳ. 2 ಸೇರೆ ಒಂದು ಪಡಿ ಕಟ್ತಾರೆ ತಾಯಿ. ಸಕ್ರೆ ಒಂದು ಸೇರು ಅಂತೇಳಿ 2 ಸೇರು ಕಟ್ಟಾಡ್ರಿ ನೋಡಿ. ಇಷ್ಟೆಲ್ಲ ತೊಗೊಂಬಂದಿನಿ. ಹೋಗಾಗ ನಾ ಏನಿಲ್ಲ ನೋಡ್ರಿ, ಅದೇಟು ಚಪಾತಿ ಬೇಳೆ ಪಲ್ಯ ಅದೇಟು ಒಯ್ದು ನಾ ಬರಾಗಿರ್ತಾರೆ ನೋಡಿ. ಏನು ಮಾಡೋದ್ರಿ, ಹೆಣ್ಮಕ್ಳಿಗೆ ನಾ ತವ್ರ ಮನೆಗೆ ಎಷ್ಟು ಅಂದರೂ ಕಮ್ಮಿನೇ ಸ್ನೇಹಿತರೆ, ಏನು ಮಾಡೋಕ್ಕಾಗಲ್ಲ. ಬರೀ ಇವಾಗ ಇಷ್ಟು ಎತ್ತಿರ್ತೀನಿ, ತುಪ್ಪ ಕಾಸ್ತೀನಿ. ಸಂಜೆಗೆ ನೋಡ್ತೀನಿ ರೀ ಏನು ಮಾಡ್ಬೇಕಂತ ಮಾಡ್ತೀನಿ. ಯಪ್ಪ ತೀನಪ್ಪ ಏನು ಜಿಬಿ ಮಾಡ್ಕೋತೀರ ಶ್ರವಣ. ಎತ್ತಿಟ್ಟು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿರಿ.